ನೊಲೇನಹಳ್ಳಿ ಸಿದ್ದಪ್ಪ ಅವನ ಮಗಳ ಮದ್ವೆಗೆ ಯಾಕೆ ಬರ್ಲಿಲ್ಲ? ಕಾರ್ಡ್ ಕೊಟ್ಟು ಹೋಗಿದ್ರಲ್ವಾ? ಕಾರ್ಡ್ ಕೊಟ್ಟು ಹೋಗಿದ್ರು. ಪುಟ್ಟಿನ ಶಾಲೆ ಕಳಿಸಿ ನಾನು ಕೆಲ್ಸಕ್ಕೆ ಹೋದೆ. ಕೆಲ್ಸದವ್ರು ಬೇರೆ ಬರ್ಲೇಬೇಕು ಅಂದಿದ್ರು. ಅವನೆಲ್ಲೋಗವನೆ? ಇಲ್ಲೋದ್ರು ಮುಂಗೇನ್ ಹೇಳ್ಬಿಟ್ಟು ಹೋಗ್ತಾರೆ. ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ, ಇಷ್ಟೊತ್ತಿಗೆ ಹೋಗ್ತಾರೋ ಇಷ್ಟೊತ್ತಿಗೆ ಬರ್ತಾರೋ. ನಮ್ಮ ಮಣ್ಣು ಬಂದವನು ಹೋಗು ಇರ್ತಾನೆ. ರೇಷ ಕೊಟ್ಟು ಮಗ. ಆಯ್ತು, 1 ಗಂಟೆ ಬಿಟ್ಟು ಬರ್ತೀನಿ. ರೆಡಿ ಪಾಪ. ಹೋಗ್ ರೆಡಿ ಆಗ. ಸರಿ ಹೋಗ್ತಾನೆ ಬಿಡಮ್ಮ. ಎಷ್ಟು ಹೇಳ್ದ ಅವನಿಗೆ. ಹಬ್ಬಕ್ಕೆ ಬಟ್ಟೆ ತಂದು ಕೊಡ್ತೀನಿ ಮಗಳಿಗೆ. ಪಾ ಮಾರಮ್ಮನ ಜಾತ್ರೆ ಯಾವಾಗಂತೆ? ಮುಂದಿನ ತಿಂಗಳು 15 ಮಾಡ್ಬೇಕು ಅಂತ ಊರಲ್ಲ ಹೇಳೋರು. ಊರಿಂದೆಲ್ಲ ತಿಳಿತದೆ. ಮನೆಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಜಮೀನ್ ಪಾಳು ಬಿದ್ದಿದೆ, ಅದನ್ನಾದ್ರೂ ಕೆಲಸ ಮಾಡಿಸು. ಪುಟ್ಟಿ ಬೇರೆ ದೊಡ್ಡವಳಾಗ್ತಿದ್ದಾಳೆ, ಜವಾಬ್ದಾರಿ ತಗೋಬೇಕು. ಇನ್ನಾದ್ರೂ ಜವಾಬ್ದಾರಿಯಿಂದ ಇರು. ಅಮ್ಮ ಕೈ ತೂತಾಕ್ತಾಳೆ, ಅಪ್ಪ ಬುದ್ಧಿ ಕಲಿಸ್ತಾನೆ. ಕಷ್ಟಪಟ್ಟಿ ಓದಿ ಕೆಲಸ ಸರ್ಕಾರ ಸಂಬಳ ಕೊಡುತ್ತೆ. ನಾವು ಕೈ ತೂತಾಕೋ ತಾಯಿಗೆ ಎಷ್ಟು ನಿಯತ್ತಾಗಿರ್ತೀವೋ ನಮ್ಮನ್ನ ನಂಬ್ಕೊಂಡಿರೋ ಜನಗಳಿಗೂ ಅಷ್ಟೇ ನಿಯತ್ತಾಗಿರ್ಬೇಕು. ಸರ್, ನಾವು ನಿಯತ್ತಾಗಿದ್ದೀವಿ ಸರ್. ನಮ್ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ಸರ್. ಮಿಸ್ಟರ್ ಅಶೋಕ್, ಸರ್, ನಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾವು ನಮ್ಮ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದೀವಿ ಸರ್. ಎಲ್ಲ ಇಕ್ತಾರೆ ನಿಂಗೆ. ಬೆಳಿಗ್ಗೆಯಿಂದ ಸಂಜೆ ತನಕ ನಿಂದೆ ಚಾಕ್ರಿ ಮಾಡ್ತಾ ಕೂತ್ಕೋತೀನಿ ನಾನು. ಬೇರೆ ಕೆಲಸ ಇಲ್ಲ ನಂಗೆ ಮಾಡಕ್ಕೆ. ನೀವು ಕೂಡ ಸಾವಿರ ಮಾತಾಡ್ತಾಳೆ. ನೀವು ತಗೊಳಕ್ಕಾಗಲ್ವೇನೆ ನೀರ್ ನಿಂಗೆ? ಬೆಳಿಗ್ಗೆಯಿಂದ ಸಂಜೆ ತನಕ ಇದೇ ಆಯ್ತು ನಂದು. ಅರ್ಗು ಒಳಗೆ 2 ಬದೇ ನಾನೇ ಕೆಲಸ ಮಾಡ್ಬೇಕು. ಕಡ್ದಿರ್ಬೇಕು. ಕಡ್ದಿರುತ್ತೆ. ನಾಯಿ ಹೊಡ್ಕೊಂಡು ಬಡ್ಕೊತಾ ಇರ್ತೀವಿ. ಉಪ್ಪಿನಕಾಯಿ ಹಾಕೋದಲ್ವೇನೆ? ತಂದಿಟ್ಟಿದ್ಯಲ್ಲ ಹಾಕ್ತೀನಿ. ಇಲ್ಲ, ನಿಮ್ಮ ಅಪ್ಪ ತಂದಿಟ್ಟಿದ್ದ. ಇಲ್ಲ, ನೀನ್ ಎಲ್ಲ ತಗೊಬಂದಿಟ್ಟಿದ್ಯಾ, ನಾ ಹಾಕೊಡ್ತೀನಿ ನಿಂಗೆ. ನಾನ್ ತಂದೆ, ನಿನ್ನೆ ಮನೆ ತತ್ತಾನೆ. ಸತ್ಯ ನೀನು. ಇಲ್ಲ, ಹೋಗೋದು ಬರೋದು ಬಿಟ್ರೆ ಏನಿಲ್ಲ. ಬೇಗ ತಿಂದು ಎದ್ದೇಳೆ, ಟಿವಿ ನೋಡ್ತಾ. ಇನ್ನಿಲ್ವೇನ? ಏನು ಏನಿಲ್ವಾ? ಏನು ಆಗೋಯ್ತು ನಮ್ದು. ಹಾಗಾದ್ರೆ ತಿಂದು ಎದ್ದೇಳು. ಇಲ್ವೇನ ನನ್ನ ನಮ್ ಡಿಪಾರ್ಟ್ಮೆಂಟ್ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಹೇಳ್ತಿದ್ದೆ. 3 ತುತ್ತಿಗೆ ಕೊಟ್ಟು 1000 ಬಗ್ಳುತ್ತಾಳೆ. ಅದಾರು ಮಾಡ್ಬೇಕಲ್ಲ ನಿಂಗೆ. ಗಂಡ್ಸಂತೆ ಮನೆಗೊಂದು ಜವಾಬ್ದಾರಿ ಇಲ್ಲ, ಮಣ್ಣು ಇಲ್ಲ. ಗಂಡ್ಸು ಹೆಸರಿಗೆ ಮಾತ್ರ ಗಂಡ್ಸು. ತಟ್ಟೆ ಎತ್ತೆ. ರಿಮೂವ್ ಕ್ಯಾಪ್. ಸರಿ ಆಚೆ. ತಿರ್ಗಿ ಕಡೆ ಏನೋ ಕೇಳ್ಸಲ್ವಾ? ಏನ್ ನಿಂದು? ಕಾಸು ಕೊಡ್ಬಾ. ಇಲ್ಲ ನನ್ನ ಹತ್ರ. ಕೊಡ್ಬಾರೆ ಸುಮ್ನೆ. ಯಾವ ಕಾಸು ಇಲ್ಲ ನನ್ನ ಹತ್ರ ಅನ್ನಲ್ಲ. ನಾ ಮಣ್ಣು ಕೊಟ್ಟಿದ್ ನೋಡಿದೀನಿ, ಸುಮ್ ಕೊಡ್ಬಾ. ನಿಮ್ಮಣ್ಣ ನೀನ್ ಉಣ್ಕೊಂಡ್ ತಿನ್ಕೊಂತಿ ಊರೆಲ್ಲ ತಿರ್ಗ್ಲಿ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಡ್ತೀನಿ. ಮನೆ ಖರ್ಚಿ ಕೊಟ್ಟಿರೋದದು. ಮನೆ ಖರ್ಚು ಎಷ್ಟು ಅಂತ ನಂಗೆ ಗೊತ್ತು, ಸುಮ್ ಕೊಡ್ಬಾರ. ನನ್ನ ಹತ್ರ ಯಾವ ಕಾಸು ಇಲ್ಲ, ನಡಿ ನೀನು. ಈಗ ಕೊಡ್ಚಾ ಇಲ್ವೇ? ಇಲ್ಲ ಅನ್ನಲ್ಲ. ನಾನು ಹೋದ್ರೆ ಎಲ್ಲ ಎತ್ಕೊಂಡ್ ಹೋಗ್ತೀನಿ ಅಷ್ಟೇ, ಸುಮ್ ಮರ್ಯಾದ ಕೊಡ್ಬಾ. ಅಯ್ಯೋ, ಮನೆಗೊಂದು ಏನ್ ಗಣಸು ಅಂತ ಇದೆಯೋ ನೀನು. ತಗ ಸಾಯ್. ನಿನ್ ಚಂದಕ್ಕೆ ತಂದವಳೆ ನಂಗೆ ಆಡ್ತಾಳೆ. ಇವ್ರ ಅಪ್ಪಡೋಗಿ ಇನ್ನೇಂಗ ಆಡೋಳು. ಬರ್ಲಿಲ್ಲಪ್ಪ.
ಏನಪ್ಪ ಅಣ್ಣ ಬಂದಿದ್ದಲ್ಲ ಕಾಸೇನಾದ್ರು ಕೊಟ್ನಾ? ಅದರಲ್ಲೇ ಕಣ ಇವತ್ತು ತಂದಿರೋದು. ನಿಂದೆ ಚೆನ್ನಾಗಿದೆ ಕಣಪ್ಪ. ಅಣ್ಣ ಬರ್ತಾನೆ, ಕಾಸು ಕೊಡ್ತಾನೆ, ಒಳ್ಳೆ ಜೀವನ. ಯಾಕೆ ಅವನ್ನ ಬೆಂಗಳೂರು ಕಳ್ಸಿದ್ರು ಓದಕ್ಕೆ? ನಾನು ಓದಕ್ಕೆ ಹೋಗಿದ್ದೆ. ನೀನು ಓದಕ್ಕೆ ಹೋಗಿದ್ರು ಏನು ದಬ್ಬಾಗ್ತಿದೆ ಅಂತ ನಮಗೆಲ್ಲ ಗೊತ್ತು. ಬಾ, ಅವನು ಬೆಂಗಳೂರು ಕಳ್ಸಿದ್ರು, ಅದೇನು ದುಡ್ಡೇ ಹಾಕಿದ್ರು. ನೋಡಿ ನನ್ನ ವಿಷಯ ಏನಕ್ಕೀಗ 80 ರೂಪಾಯಿ ಇದೆ, ಹೆಂಗಾರ ಮಾಡಿ ಇವತ್ತು 1.25 ಕ್ವಾರ್ಟ್ರ್ ಎಣ್ಣೆ, 1 ಪ್ಲೇಟ್ ಕಬಾಬು ಬೇಕೇ ಬೇಕು. ಅಲ್ಲಿ ಬರೋದಲ್ಲ 10-20 ಕರ್ಕೊಂಡ್ಲಾಗ ಏನಿಲ್ಲ ಕಾಸು ಮಾಡೋದು. ಅದರಲ್ಲೇ ಮಾಡ್ಬೇಕು ಕಣಪ್ಪ, ಬೇರೆ ವಿಧಿ ಇಲ್ಲ. ಎಣ್ಣೆ ಹೊಡೆದಿರ್ತಾರೆ, ಹೆಂಗಾದ್ರೂ ಮಂಗ ಮಾಡ್ಬೋದು. ಮಂಗನ್ ಮಾಡ್ಬೋದು, ಏನೋ 1000-2000 ತಂದರೆ ಮಂಗನ್ ಮಾಡ್ಬೋದು. 10-20 ರೂಪಾಯಿ ಏನು ಮಂಗನ್ ಮಾಡ್ತೀಯ? ಅದೇ 10-20ರಲ್ಲಿ ಕ್ವಾರ್ಟ್ರ್ ಮಾಡ್ಕೊಳ್ಳೋಣ ಬಾ. ಏ ಬಾರ ಇಷ್ಟತ್ತಲ್ಲಿ ಒಂದು ಕಟ್ಟಿ ಬೀಡ್ ತರಕ್ಕೆ ಈ ಕಡೆ ಬಂದ್ಬಿಟ್ಟಿದಿ. ಏನು ಇಳ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಹೋಗ್ತಾ ಇದೀವಿ ಕಣ. ಗೊತ್ತಿಲ್ಲ, ತೋಟದ ಕೆಲಸ ಐತೆ. ಎಷ್ಟು ಕೊಡ್ತೀಯಪ್ಪ? ಎಷ್ಟು ಕೊಡ್ತಾರೆ? 500 ಕೊಡ್ತಾರೆ. 500 ಕೊಡ್ತೀನಿ ಬಾ. ನೀನು ಕೊಡೋ 500 ರೂಪಾಯಿ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಹೋಗ ಸುಮ್ಮನೆ. ನಿಮ್ಗೆ 10,000 ಕೊಟ್ಬಿಡ್ತಾರೆ ನೀನು ಮಾಡೋ ಕೆಲಸಕ್ಕೆ. ಹೋಗಲೇ, ನಾನು ಬರ್ತೀನಿ. ನಾನು ಹೋಗ ಸುಮ್ಮನೆ. ಸೋಂಬೇರಿ ಹೋಗಿ ಇನ್ನೇನು ಬೀಸ್ತೀನಿ ಅಷ್ಟೇ. ಲೇ ಬರಲಿ. ಈ ನನ್ನ ಮಗ ಒಬ್ಬ ನಾಯಿ ನರಿಗಳೆಲ್ಲ ಮಾತಾಡ್ತವೆ. ಸುಮ್ಮನೆ ಇಲ್ದವ ನೋಡಿ ಸುಮ್ಮನೆ. ಯಪ್ಪ ಅದೇನೋ ಹೇಳ್ತಿದ್ದಲ್ಲ, ಹೇಳು. 5 ಜನ ಹೆಣ್ಮಕ್ಳು ಅವರು 3 ಜನಕ್ಕೂ ಒಂದೇ ಸಲ ಮಾಡ್ಬಿಡೋಣ ಅಂತ ಒಂದೇ ಚೌಟ್ರಿ ಬುಕ್ ಮಾಡಿರ್ತಾನೆ. 3 ಮನೆ ಹಾಳು. 3 ಮನೆ ಆಡಲ್ಲ, 3 ಜನಕ್ಕೂ ಒಂದೇ ಸಲ ಮಾಡ್ಬಿಡೋಣ ಅಂತ ಖರ್ಚು ಒಂದೇ ಸಲ ಮಿಕ್ತದಲ್ಲ. ಒಂದೇ ಸಲ ಯಾರು 3 ಮನೆ ಮಾಡ್ತಾನೆ ಅಂದ್ರೆ ಅದ್ರಾಗ ಏನ್ ಮಾಡ್ತಾನ್ರೆ ಇವನು ಗಾಣಿಗ್ರ ಹುಡುಗ ಅವ್ನ ನೋಡ್ಕೊಂಡು ಹೊರಟೋದು. ನೈಟೇ, ಚಪ್ರದ ದಿನ ನೈಟೇ. ಅವಾಗ ಇವನೇನ್ ಮಾಡ್ಬೇಕಾಗ್ತದೆ? ಹೆಣ್ಣರಪ್ಪ ಏನ್ ಮಾಡ್ತಾನೆ? ನೇಣ್ ಹಾಕೊಂಡ್ ಸಾಯೋದೇನೋ. ಹೆಂಗಸ್ರು ತಮ್ಮನ್ ಕರ್ಕೊಂಬಂದ ಗಂಟ ಹಾಕ್ಸ್ತ ಅಷ್ಟೇ. ಇನ್ನೇನ್ ಮಾಡ್ತಾನೆ? ಚೌಟ್ರಿ ಒಳಗಿನ್ನೆಲ್ಲ ನೋಡ್ತಾವ್ರೆ, ಚೌಟ್ರಿ ಒಳಗ್ ನೋಡ್ತಾವ್ರೆ. ಆ ಹುಡುಗಿ ಚಿಕ್ಕ ಹುಡುಗಿ, ಇನ್ನ 16 ವರ್ಷ ಹುಡುಗಿ. ಗಂಟ ತಲೆ ಕಟ್ಸ್ಕೊಳಮ್ಮ ಅಂದ್ರೆ ಕಟ್ಕೊಬೇಕು. ಕಟ್ಸ್ಕೊಂಬಿಟ್ಟ. ಇವಾಗ ಆ ಹುಡುಗಿ ಹೆಂಗವಳೆ ಅಂದ್ರೆ ನೀವು ನೋಡಿದ್ರು ನಂಬಲ್ಲ. ನಮ್ ರಿಲೇಷನ್. ಯಾವಾಗ ಶೋ? ಆಯ್ತು ಪುಣೆ ಏನೈತ ಇನ್ನು? ಆಯ್ತೇನೋ? ಸಾಕು ನೋಡಿ, ಏನೇನಿದ್ರೆ ಮತ್ತೆ ಬಾಬು ಲೇ ಅಲ್ಲಿ ತಾಳ ನಡಿಯ. ಶಿವ ಶಿವ ಶಿವ. ಗಾವ್ ಜಾಸ್ತಿ ಐತಿರು. ಲೇ ಅವನೇನೋ ಕೆಂಚ ಏನೋ ಮನೆಗೆಲ್ಲ ಗಲಾಟೆ ಮಾಡ್ಕೊಂಡಿದ್ದೇನು ಕತೆ? ಏನೋ ಯಾರಿಗ್ ಗೊತ್ತು. ಯಾಕೆ ನಿಂಗೆ ಯಾರು ಬಂದು ಹೇಳಿದ್ರು? ಅವ್ನು ರಾಜಪ್ಪ ಹೇಳ್ದ ಕಣ. ಅಲ್ಲೆಲ್ಲ ಟೀ ಕುಡಿಯಕ್ಕೆ ಹೋಗಿದ್ದೆ, ಸಿಕ್ಕಿದ್ದ ಅಲ್ಲಿ ಹೇಳ್ದ. ಲೋಕರ ಬಿಡು, ಬರ್ರೇ ಕಂಡೋರ್ ಮನೆ ವಿಷಯ ಮಾತಾಡಿದ್ವಿ ಅವನ. ಹಂಗೆ ಅವ್ರ ಮನೆ ದೋಸೆ ತೂತು ಕಾಣಿಸಲ್ಲ ಅವ್ರು. ಹೆಂಗ್ ಸಂಗ್ ನನ್ ಮಗ ಯಾವಲ್ಲ ಬರೀ ಏನೇ ಕಯ್ಯ ಅಂತ ಹೂವ ಕಟ್ಕೊಂಡ್ಕೊಂಡಿರ್ತಾನ ಮನೆ ಮುಂದೆ. ಹೋಗಾರ ಬರೀ ದಾರೆಗಿರಿ ಹೆಂಗಸನ್ನೆಲ್ಲ ಮಾತಾಡ್ಕೊಂಡು. ನಾನು 50-100 ರೂಪಾಯಿ ಇಟ್ಕೊಂಡು ಈ ಊರಲ್ಲಿ ದಿನ 250-300 ರೂಪಾಯಿ ದುಡ್ಕೊಂಡು ಸಾಯಂಕಾಲ ಹೊತ್ತಿ ಈ ತರ ಎಣ್ಣೆ ಹಾಕೊಂಡು 200-200 ಆದ್ರೆ ಕಬಾಬ್ ಗಿಬಾಬ್ ತಕೊಂಡು ಆರಾಮಾಗಿದೀವಿ. ಒಂದು 15-10 ಸಾವಿರನೋ ಇದ್ರೆ ಸಿಟಿಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಒಳ್ಳೆ ಕ್ಲಬ್ ಅಲ್ಲಿ ಆಡಿ ಒಂದು 30-40 ಸಾವಿರ ದುಡ್ಕೊಂಬರ್ಬೋದಲ್ವಾ? ಮಾಡ್ಬೋದು. ಮತ್ತೆ ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪ ಸಂಪಾದನೆ ಮಾಡಿ ಬೇರೆ ಇರ್ತಾನಲ್ಲ, ಅವ್ನ್ ಮಲಿಕೊಂಡಿದ್ದಾಗ ಹೆಂಗ್ರು ಸೊಂಟದಾಗ ಇಟ್ಕೊಂಡು ಮಲಿಕಂತಂತಲ್ಲ ಕೀನ ದೇವ್ಕೊಬಿಟ್ಟು ಒಂದು 50 ಸಾವಿರ ದೇವ್ಕೊ ಬಂದ್ಬಿಡು. 1-1.5 ಲಕ್ಷ ಹೊಡ್ಕೊ ಬಂದ್ಬಿಡೋಣ ಅಲ್ವಾ?
ಇವಾಗ ಏನೋ ಮನೇಲಿ ಇಟ್ಕೊಂಡವನೆ 3 ಹೊತ್ತು ಹಿಟ್ ಆಗ್ತಾವನೆ. ಇನ್ನೇನಿದ್ರು ನಾಯಿ ಕಟ್ಟಿರ್ತಾನ ಹೊರಗಡೆ, ಅಲ್ಲಿ ಕಟ್ಟಾಕತ್ತಾವ ನನ್ನ ಅಷ್ಟೇ. ಗನ್ಸ್ಕತ್ತ ಕೇಳುದ ನನ್ನ ಮಗನೇ 15,000 ಅಂತ. ಯಾಕಾಗಲ್ಲ ಬಾ, ಮಾಡ್ಬೇಕು ನನ್ನ ಮಗನೇ. ಆಗತ್ ಬಾರಪ್ಪ, ಎಲ್ಲ ಆಗುತ್ತೆ. ಟೀ ಬೇಕು ಮೂರ್ತಿ ನನಗೆ. ನೀವು ಯಾವಾಗ ಊರಿಗೆ ಹೋಗಿ ಬಂದರು ಹೀಗೆ ಅಲ್ವಾ ಸರ್? ಅವ್ನು ಬದಲಾಗ್ತಾನೆ ಅನ್ಕೊಂಡಿದ್ದೆ ಮೂರ್ತಿ. ಪಾಪ ಅವನ ಹೆಂಡತಿಗೆಲ್ಲ ತೊಂದರೆ. ಅವಳೇ ಮತ್ತೊಬ್ಬರು ಮನೆ ಕೆಲಸ ಮಾಡಿ ಬಂದು ಇವನು ಸಾಕ್ಬೇಕು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಮೂರ್ತಿ ಅವನಿಗೆ. ಜವಾಬ್ದಾರಿ ಇದ್ರೆ ಹಿಂಗೆಲ್ಲ ಮಾಡ್ತಿದ್ದ. ಅವನಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ. ಅಂದಮೇಲೆ ಬದಲಾಗ್ತಾನೆ ಬಿಡಿ ಸರ್. ಮನುಷ್ಯರು ಬದಲಾಗ್ತಾರೆ ಮೂರ್ತಿ, ಆದ್ರೆ ಈ ಮನುಷ್ಯ ಬದಲಾಗಲ್ಲ. ಅವನಿಗೊಬ್ಳು ಮಗಳಿದ್ದಾಳೆ, ಅವಳಿಗೆ ವಯಸ್ಸಿಗೆ ಬರ್ತಿದ್ದಾಳೆ, ಅದ್ರ ಪ್ರಜ್ಞೆನೇ ಇಲ್ಲ. ಇಸ್ಪಿಟ್ಟಾಡೋದು, ಊರಲ್ಲಿ ತಿರುಗೋದು, ಇದೇ ಆಗೋಯ್ತು ಅವನು. ಊರಿಗೆ ಹೋದ್ರೆ ಅವನ ಬಗ್ಗೆನೇ ಬರೀ ಕಂಪ್ಲೇಂಟ್. ನನಗಂತೂ ಸಾಕಾಗೋಗಿದೆ ಮೂರ್ತಿ ಅವನ ಸಲುವಾಗಿ. ಅವನ ಹೆಂಡತಿ ಮತ್ತೊಬ್ರು ಜಮೀನು ಕೆಲಸ ಮಾಡಿ ಇವನು ಸಾಕ್ಬೇಕು. ಅಪ್ಪ ಮಾಡಿದ ಜಮೀನಿದೆ ಮೂರ್ತಿ, ಅದರಲ್ಲಿ ಮಾಡ್ಕೊಂಡು ಹೋದ್ರೆ ಸಾಕು ಅವನು. ಒಬ್ಬ ಮನುಷ್ಯನಿಗೆ ಎಷ್ಟು ಸಲ ತಿಳಿಸಿ ಹೇಳ್ಬೋದು ಹೇಳಿ? ಪಾಪ ಅವಳ ಕಷ್ಟ ನೋಡ್ಲಿಕ್ಕಾಗೋದಿಲ್ಲ. ನನ್ನ ಕೈಲಾದ ನಾನು ಮಾಡ್ತಿರ್ತೀನಿ, ಆದ್ರೆ ಅವ್ನು ಸ್ವಲ್ಪನೂ ಜವಾಬ್ದಾರಿ ಬೇಡವಾ? ಅದು ಬೇಜಾರು ನನಗೆ. ಇದೆಲ್ಲ ಆಗೈತೆ ಮೂರ್ತಿ? ಆಯ್ತು ಸರ್. ನೋಟಿಸ್ ಅಂಟಿಸಿದೀಯಾ? ಸರ್ ನೋಟಿಸ್ ಅಂಟಿಸಿದ್ದೀನಿ ಸರ್. ಸರ್ ಹೋದ 4 ದಿವಸ ಆಗ್ತದೆ ಮೂರ್ತಿ, ಆಗ್ತದೆ. ಮಕ್ಕಳಲ್ವಾ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ರೇ ಚಂದ. ಅವರು ಆ್ಯಕ್ಟಿವ್ ಆಗಿ ಪಾಲ್ಗೊಳ್ತಾರೆ. ಹೋದ ವರ್ಷ 2 ದಿನ ಇದ್ದಾಗಲೇ ನೋಟಿಸ್ ಅಂಟಿಸಿದ್ವಿ. ಎಷ್ಟೊಂದು ಜನ ಮಕ್ಕಳು ಪಾಲ್ಗೊಂಡಿದ್ವಿ. ಹಾಂ, ಪಾಲಕರು ಬಂದು ಸೇರ್ಕೊಳ್ತಾರೆ ಸ್ಕೂಲ್ ಜೊತೆಗೆ ಅಲ್ವಾ? ಮಕ್ಕಳ ಮನಸ್ಸು ಕಲ್ಚರಲ್ ಆ್ಯಕ್ಟಿವಿಟಿ ಇದ್ರೆ ಚಂದ ಕಲೀಲಿಕ್ಕೆ. ಹಾಂ, ಆಗ್ತದೆ ಬಿಡು. ಸರಿ ನಿಂತ್ಕೋ. ಹಲೋ. ಇಲ್ಲ, ನಿನ್ನ ಹೆಂಡತಿ ಇಷ್ಟೊತ್ತಾದ್ರೆ ಕೆಲ್ಸಕ್ಕೆ ಬಂದಿಲ್ಲ. ಫೋನ್ ಕೊಡೋ ಪದ್ದಿಗೆ. ಹಣ ಕೊಡ್ತೀನಿ. ಪದೇ ಪದೇ ಏನು ಫೋನು. ಹಲೋ. ಯಾಕೆ ಪದ್ದಿ ಇಷ್ಟೊತ್ತಾದ್ರೆ ಕೆಲ್ಸಕ್ಕೆ ಬಂದಿಲ್ಲ? ಹಾಂ ಅಣ್ಣ, ಒಂಚೂರು ತಡ ಆಯಿತು.
ಈಗಲೇ ಬರ್ತೀನಣ್ಣ. ಇಲ್ಲಾಂದ್ರೆ ಬೇರೆಯವ್ರಿಗೆ ಹೇಳ. ಇಲ್ಲಣ್ಣ ನಾನೇ ಬರ್ತೀನಣ್ಣ. ಒಂದು 10 ನಿಮಿಷ ಅಣ್ಣ ಬರ್ತೀನಿ. ಆಯ್ತಾ ಬೇಗ ಬಾ. ಆಯ್ತಣ್ಣ ಆಯ್ತು. ಸೋಂಬೇರಿ ತಂದು ಎಲ್ಲ ಕೆಲಸ ನಾನೇ ಮಾಡಿ ಸಾಯ್ಬೇಕು. ಒಂದ್ ಕೆಲಸ ಮಾಡಿದ್ರೆ ಏನಾಗುತ್ತೆ ನಿಂಗೆ? ತಡ ಆಯ್ತು. ಮಗಿನೂ ಕಲ್ಸ್ಬೇಕು, ಅಡ್ಗೆನೂ ಮಾಡ್ಬೇಕು, ನಿಂಗೆ ತಿನ್ನೋದಕ್ಕೂ ಮಾಡ್ಬೇಕು, ಎಲ್ಲದಕ್ಕೂ ಮಾಡ್ಬೇಕು. ನಂಗೆ ತಡ ಆಯ್ತು, ನಾನು ಹೋಗ್ತೇನೆ. ಹುಷಾರು ಬರುವಾಗ. ರೋಡಲ್ಲೆಲ್ಲ ಆಡ್ಕೊಂಡ್ ಬರ್ಬೇಡ. ಹಲೋ ಹಲೋ, ಹೇಳ. ಏನೋ ಮಾಡ್ತಿದ್ಯಾ? ಹೊಲಗಿಕ ಸರಿ, ಇದು ಒಂಚೂರು ಟೌನ್ ಗೊಬ್ಬರನ ಬರ. ಗೊಬ್ಬರ ತರಕ್ಕೆ ಹೇಳ್ತೆಪ್ಪ. ಕಾಡ್ ಸಡಕ್ ಸ್ವಲ್ಪ ಕಾಸಾದ್ರು ಬಾರ. ನೀನು ಹೋಗಲೇ. ಅಮ್ಮಿಕಂಡ್ ಇದ್ಬಲ್ಲ, 100 ರೂಪಾಯಿ ಕಾಸು ಆಯ್ತದ ಬಾ. ಸರಿ ರೆಡಿ ಆಗಿರ್ತೀನಿ, ಬಾ ಬರ ಹತ್ರ ಬಾ. ಸರಿ ಆಯ್ತು, ಬರ್ತೀನಿ. ಊಟಿ ಅನ್ನ ಹಾಕೊಂಬರ. ಅಪ್ಪ ನಂಗೆ ಸ್ಕೂಲಿಗೆ ಟೈಮ್ ಆಯ್ತು. ಹಾಕೊಂಬರ. ಸರಿ ಅಪ್ಪ, ನಂಗೆ ಸ್ಕೂಲಿಗೆ ಟೈಮ್ ಆಯ್ತು, ಹೋಗಿ ಬರ್ತೀನಿ. ಊಟಿ ಅನ್ನ ಹಾಕ್ಬಾರೋ. ಪಾಪ ಅನ್ನ ಇಟ್ಟಿದ್ದೀನಿ, ಹಾಕೊಂಡು ಹೋಗಿ. ಹಾಕ್ಬಾರ ಮಗನೆ, ಬಾರ ಪಾಪ. ಅಪ್ಪ ನಂಗೆ ಚಿಕ್ಕಿ ಅಂದ್ರೆ ಇಷ್ಟ, ಕೊಡ್ಸಪ್ಪ. ಅಮ್ಮ ಕೊಡಿಸ್ತಾಳೆ ಬಿಡು. ನೀನ್ ಯಾವಾಗ ನೋಡಿದ್ರೆ ಹಿಂಗೆ ಹೇಳ್ತೀಯ, ಏನು ಕೊಡ್ಸೋದೇ ಇಲ್ಲ. ಅಮ್ಮ ಕೊಡ್ಸಲ್ವೇನಪ್ಪ. ಸಾಕು ಬಿಡು. ಆಯ್ತಪ್ಪ, ಹೋಗ್ಬೋತೀನಿ ಸ್ಕೂಲ್ಗೆ. ಸರಿ. ಮನೆ ಟಿವಿ ಹಾಕ್ಬಾರೋ. ಅಪ್ಪ ಅಲ್ಲೇ ಇದ್ದಿದ್ರೆ ನಾವು ಹಾಕೊಳಪ್ಪ, ಬಾ ಮಗಳೇ. ಹೋಗ್ಬೇಕು. ಬಾರ ಪುಟ್ಟಿ, ಹಾಕ್ಬಾರ. ಬಾಮ ರಿವರ್ಟ್ ತಮ್ಮ ಹಂಗೆ. ಪಪ್ಪ ನಾನು ನಡ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ, ಟೈಮ್ ಆಯ್ತು. ಹೋಗ್ಲಿ ತಾಬರವಾ. ತಗೋ. ಲವ್ 100 ರೂಪಾಯಿ ಗಿಲಿಗಾನ ಬರ್ಬೇಕನ್ನಲ್ಲಿ. ಹೊಡೆಯೋದು ಹೊಡಿತೀವಿ, ಒಂದು 500 ಆದ್ರೂ ಹೊಡಿಬೇಕು ಅಲ್ವೇನಲ್ಲ. ನಮ್ಮ ಅಪ್ಪನ ಹತ್ರ ಪೆಟ್ರೋಲ್ ಕಾಸು ಕಳೆದ್ರೇನೆ ಹೋಗು ಹಾಕ್ಸಿದೀನಿ ಅಂತ ಹೇಳ್ದ. ಹೋಗಿ ಅವನ ಹತ್ರ 500 ರೂಪಾಯಿ ಹೊಡಿ ಅಂದ್ರೆ ಎಲ್ಲಿಂದ ಹೊಡಿಯೋದು? ನಿನಗೂ ನಿಮ್ಮ ಅಪ್ಪಗೆ ಸರಿಯಾಗೈತೆ. ಕೇಳಿದ್ದೊಂದು ಊತಿಯ ಕಾರ್ಡ್ ಸಾಡ ಕಾಸು ಐತೆ ನಿನ್ನ ಹತ್ರ? ಯಪ್ಪ ಇಲ್ಲ, ನಡಿಯಪ್ಪ ಈಗ. ಮತ್ತೆ ಸುಮ್ಕಿರು. ಇವಾಗ 100 ರೂಪಾಯಿ ಸಿಗ್ತಾ ಇತ್ತಾನೆ, ಅದೆಲ್ಲ ಆಡಿ ಒಂಚೂರು ಎಣ್ಣೆ ಗಿಣ್ಣೆ ಹೊಡಿಯೋಣ ಅಷ್ಟೇ. ನನ್ನ ಮಕ್ಕಳಲ್ಲಿ ಬರೋರೇ ಚಿಲ್ಲರೆ ಕಾಸು. ನನ್ನ ಮಕ್ಕಳು 10-20ಕ್ಕೆ ಬಂದಿರ್ತಾರೆ, ದರಿದ್ರ ನನ್ನ ಮಕ್ಕಳು. ಒಂದು ಕ್ವಾರ್ಟರ್ ವ್ಯವಸ್ಥೆ ಆಯ್ತದಲ್ವಾ, ಸಾಕು ಸುಮ್ಮನೆ ನಡಿಯಪ್ಪ ಸುಮ್ಮನೆ. ನಮ್ಮ ಅಪ್ಪ ಫೋನ್ ಮಾಡಿತ್ತಲ್ಲ, ಕೊಡು. ನಿಮ್ಮ ಅಪ್ಪ ಫೋನ್ ಮಾಡಿದ್ ಯಾವಾಗ ತಾನೇ ತಗೊಂಡೋಗಿ ಹಾಕಿದೆ ಮಾರೇ ನೀನು? ಯಾವ್ದು ಕೊಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? 100 ರೂಪಾಯಿ ಆಸೆಗೋಸ್ಕರ ನಿಮ್ಮ ಅಪ್ಪ ಗೊತ್ತಾದ್ರೆ ಏನ್ ಮಾಡ್ತಾನೆ ಹೇಳು? ನಮ್ಮ ಅಪ್ಪಂಗೆ ಏನು ಗೊತ್ತಾಗಲ್ಲ, ನೀನ್ ಸುಮ್ಮನೆ ಕೊಡು. ಬೇಗ ನಡಿಯಲೇ, ಕತ್ಲಾಯ್ತು.
ಹೋಯ್ತಾ ಅಲ್ವಾ ನಾನು ಕಾಸು ಐತೆ ಹಾ ಕೊಡ್ರಿ ಹೆಣ್ಗೂ ಕಬಾಬ್ ಕಾಸು ಮಾಡ್ಕೊಂಡ್ ನಡಿ. ಫಸ್ಟ್ ಗೊಬ್ಬರ ತಗೊಂಡು ಮನೆ ಹತ್ರ ಹಾಕ್ಬಿಡೋಣ. ನಮ್ಮ ಅಪ್ಪನ ವಿಷಯ ಗೊತ್ತು ತಾನೆ, ಉಗಿದು ಉಪ್ಪಿನಕಾಯಿ ಇರ್ತಾನೆ. ಓ ಮಗ ಹಾಕ್ಬಿಟ್ಟೆ ಹೋಗ ನಡಿಯಪ್ಪ ನಡಿಯ ಬೇಗ ಬೇಗಲೇ ನಾಯಿ ಓಡಿಸ್ತಾನೆ. ನಮ್ಮೂರವ್ರಿಗೆ ಕೊಡಲ್ವೇನಾ ನೀನು? ಕೊಡಲಿ ಊರ್ ಬಿಟ್ಟು ಕೊಡ ಸುಮ್ನೆ. ದಿನ ಬರ್ತೀವಲ್ಲ ಕೊಡ್ತೀನಿ ಆಯ್ತು, ನಾಳೆ ಕೊಡ್ತೀನಿ ಕೊಡ. ಕ್ಲಾಸ್ ಮನೆ ಇದಕ್ಕೆ 20 ದಿನ ಸಾಯ್ತಾ ಇದ್ರೆ ಕ್ಲಾಸ್ ಬೇರೆ ಯಾರೋ ಕುಡಿದ್ ಬಿಸಾಕಿರ್ತ ತೊಳ್ಕೊಂಡ್ ಕುಡ್ರ ಬಾ ಮುಚ್ಕೊಂಡು. ಎಷ್ಟು ವಯಸ್ಸು ದೊಡ್ಡ ನೋಟ್ ಹೊಡಿಬೋದಾಯ್ತು, 2 ಕ್ವಾರ್ಟರ್ ದಿನದಿಂದ ಕುಡಿಬೋದಾಯ್ತು. ಹೇಳ್ದ ನಿಂಗೆ ಕಾಳನ್ನ ಬಿಡು ಅಂತ ಮಾತೆಲ್ಲ ಕೇಳ್ತೀನಿ. ಎಷ್ಟೊಂದು ಇಷ್ಟು ಸ್ಪೀಡ್ ಆಗ್ತಿದ್ಯಾ ನೀನು? ನನ್ಗಿಂತ ಗೊತ್ತಿಲ್ಲ ನನ್ನ ಮಗನೇ ನೀನು. ಅದಕ್ಕೆ ಅಲ್ವಾ 10-20 ಇದ್ರು ತಂದು ನಿನ್ನೆ ಎದೆ ಮೇಲೆ ಹಾಕೋದು, ಜೊತೆಗೆ ಎಣ್ಣೆ ಹೊಡಿಯೋದು. ಬೆಳಗಿನ 4 ಆಯ್ತಲ್ಲ ತಿರುಗಿ ಬಂದಿದ್ದೆ ಬರ. ನಾಳೆ ನಾನು ಬರೋದು ಲೇಟ್ ಆಯ್ತದೆ ಕಣಪ್ಪ. ಯಾಕೆ ತಂದಿಲ್ವಾ ಗೊಬ್ಬರವ? ಗದ್ದೆಗೆ ಹಾಕ್ಬೇಕು, ಕಳೆ ಕೀಳಿಸ್ತಾವನೆ ಅಪ್ಪ. ಆಮೇಲೆ ಅದು ಎಷ್ಟು ಗೊಬ್ಬರ ಹಾಕ್ತೀನಿ, ಎಷ್ಟು ಸಂಪಾದನೆ ಮಾಡೋದು ದುಡ್ಡು ನೀವು? ತಗತವನಲ್ಲ ಸೈಟ ತಗೊಂಡು ಎಲ್ಲಾದ್ರೂ ಮನೆ ಕಟ್ತೀಯ ನೀನು? ಕಟ್ತಾನಪ್ಪ, ಮನೇನೂ ಕಟ್ತಾನೆ, ನಂಗೊಂದು ಮನೇನೂ ಕೊಡ್ತಾನೆ, ಮದ್ವೆನೂ ಮಾಡಿಸ್ತಾನೆ. ಆರಾಮಾಗಿ ಇದ್ಬಿಡೋದು ಅಷ್ಟೇ. ನನ್ನ ಮಕ್ಕಳು ನೀವು ಹೇಳಿ ಮಾ. ಇದೊಂದು ಎತ್ತಿಗೆ ಎದ್ರು ಎದ್ದೇಳಕ್ಕಾಗಲ್ಲ. ಎದ್ದೇಳು, ಅಲ್ಲಿ ಅಡ್ಗೆ ಮಾಡಿಟ್ಟಿದೀನಿ, ಹೋಗ್ ತಿನ್ನು. ಸಂಜೆ ಪುಟ್ಟಿ ಬೇಗ ಬರ್ತಾಳೆ, ಮನೇಲೇ ಇರು. ಹಾ ಯಾವ ಕಾಸು? ಯಾವ ಕಾಸು ಇಲ್ಲ ನನ್ನ ಹತ್ರ. ನಾನು ನಿನ್ ಗಿಡ ಬೆಳೆಸಿದ್ದೀನ ಇಲ್ಲಿ, ದಿನಾ ನಿಂಗೆ ದುಡ್ಡು ಕೊಡೋಕೆ. ಗಿಡ ಇದ್ರೆ ನಿನ್ನೆ ನನ್ನ ಕೇಳ್ತಿದ್ದೆ. ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಕೊಟ್ಟವಾಗ ಸುಮ್ನೆ ಯಾವಾಗ್ಲೂ ಇದೇ ಆಯ್ತು. ಆಚೆ ಆಗ್ಬೇಕು ನಿನ್ ಜನ್ಮಕ್ಕೆ. ದಿನಾ ಹೆಣ್ಣಿನ ಹತ್ರ ದುಡ್ಡು ಕೇಳ್ತೆ, ತಗ ಸಾಯ್. ಹೇಳ ಇಲ್ಲ ಕಟ್ಟ ಮೇಲೆ ಮಲಗಿದೀನಿ ಕಡ. ಹಾಂ ಸುಮ್ಮನೆ ಮಲಿಕೊಂಡೆ. ಹಾಂ ಹಾಂ ನಾನು ಅಲ್ಲಿಗೆಲ್ಲ ಬರೋಲ್ಲ, ಅಮ್ಮಿಕೊಂಡು ಬಾ ಇಲ್ಗೇನೆ. ಒಳ್ಳೆ ಕಥೆ ಆಯ್ತು ಕಣ ನನ್ನ ಮಗನೇ. ಹಾಂ 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 ಸರಿ ಇಡಪ್ಪ. ಹೇಳು. ಹಾಂ ಹಾಂ
ಸರಿ ಸರಿ ಹಾಂ ಸರಿ ಬಂದೆ. ಏ ಬಸವ ಬೇಗ ಅಪ್ಪ ಬಂದ್ರೆ ನನಗೂ ನಿನ್ಗೂ ಸೇರ್ಸ್ಕೊಂಡು ಹೋಯ್ತಾರೆ. ಏ ಬಾರೋ. ಅಪ್ಪ ಇವನೇನಕ್ ಗುರು ಬಂದ ಇಲ್ಲಿ? ಅಪ್ಪ ನೋಡಿದ್ರೆ ಹಾಕೊಂಡು ತುಳಿತಾರ ನನ್ನ. ಎಲ್ಲೋ ಬೀಗ. ಹೇಳಿ ಗೌಡ್ರೆ. ಏಯ್ ಮಾನ್ಗಡಿ ನನ್ ಮಗನೆ, ಹೊಟ್ಟೆಗೆ ಹೇಳ್ ತಿಂತೀಯೋ ಅನ್ನ ತಿಂತೀಯೋ? ನಾನ್ ಯಾವ ಔಷಧಿ ಕೇಳಿದ್ದು, ಯಾವ ಔಷಧಿ ಕೊಟ್ಟಿದೀಯ ನೀನು? ನಿಮ್ ಮಗ 50 ರೂಪಾಯಿ ಕಮ್ಮಿ ಅಂತ ತಗೊಂಡಿರೋದು, ನಾನೇನ್ ಮಾಡ್ಲಿ? ಅವನ್ನ ಕೇಳ್ರಿ. ನೀನ್ ಯಾಕೆ ಬರಕೋದೆ ಇಲ್ಲಿಗೆ? ನಮ್ಮ ಅಪ್ಪ ಎಲ್ಲ ನೋಡಿದ್ರೆ ಹಾಕೊಂಡು ತುಳಿದಾಕ್ ಬಿಡ್ತಾರೆ. ಹೋಗ್ರು ನೀನು. ಮಳೆಗೆ ಏನಕ್ಕೆ ಕಿಸಿತ್ಯ? ಬಾರ ಹೋಗೋಣ. ಹೋಗು ಮರೆ, ನಾನು ಬರ್ತೀನಿ. ಹೋಗು. ನಂದು 4 ಎಕರೆ ಐತೆ, ನೀನ್ ಒಬ್ಬಂದಲ್ಲ 7 ಎಕರೆ ಇರೋದು. ಬಾ ಹೋಗೋಣ. ನೀ ಇಸ್ತ್ರಿ ಗಾಡಿ ತಗೊಂಡು ಹೋಗೋಣ. 5 ನಿಮಿಷ ಬರ್ತೀನಿ. ಯಾವ್ದು ಔಷಧಿ ತಂದಿರೋದು? ಯಾವ್ದು ಔಷಧಿ ತಂದದ್ದು? ಯಾವ್ದು ಔಷಧಿ? ಎಲ್ಲಿದೆ ತಂದೆ ನೀನು? ಫೋನ್ ಮಾಡಿ ಕೇಳಿದ್ದೀನಿ ಅಂತೆ ಅವನಿಗೆ. 100 ಪಾಯಸಕ್ಕೋಸ್ಕರ ನೀನು ಗಿಡ ಹಾಳಾಗೋ ಔಷಧಿ ತಂದಿದ್ಯಾ? ಗಿಡ ಹಾಳಾಗೋ ಔಷಧಿ ತಂದಿದ್ಯಾ? ಇವನ್ ಜೊತೆ ಸೇರ್ಕೊಂಡಿದ್ಯಾ? ಎಂತ ಕೇಳಿ ದುಡ್ಸ್ಕೊಂತೀನ ನಾನು. ಅವ್ರ ಅಣ್ಣ ತಂದಾಗ್ತಾನೆ, ನೀನ್ ತಿನ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಇಸ್ಪೀಟ್ ಆಡ್ಕೊಂಡ್ ಬರ್ತಾನೆ. ಈ ಗುಂಡ್ರು ಗೋವಿ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ? ಇಬ್ರು ಯಾಕ್ರ ಭೂಮಿಗೆ ಭಾರವಾಗಿದ್ದೀರಾ? ಯಾಕ್ರ ಹುಟ್ಟಿದ್ದೀರಾ ಭೂಮಿಗೆ ಭಾರವಾಗಿ? ಎಲ್ಲಾದ್ರೂ ಹೋಗಿ ಸಾರ ಎಲ್ಲಾದ್ರೂ ಹೋಗಿ ಅವನ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ? ಇಬ್ರು ಭೂಮಿಗೆ ಭಾರವಾಗಿದ್ದೀರಾ? ನೋಡು ಪದ್ಮ, ಎಲ್ಲಾರ ಮುಂದೆನೂ ನಿನ್ ಗಂಡನ್ ಬೈದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನಾನು ಬೈದಿದ್ದವನಿಗೆ ಏನಾದರೂ ಚೇಂಜ್ ಆಗಲಿ, ನಿಮ್ಮಲ್ದ ನೀವೇ ದುಡಿಲಿ ಅಂತ. ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣಮ್ಮ. ನಿಮ್ಮಪ್ಪ ಹೆಂಗೆ ಮಾತಾಡ್ತಾನೆ? ಹೆಂಗಸರಿಗೆಲ್ಲ ಮಾತಾಡ್ತಾನೆ. ಏನೋ ಹೆಂಡತಿ ದುಡ್ಡು ಮಜಾ ಮಾಡ್ತೀನಿ ಅಂತೆ. ಅಣ್ಣ ಕೊಟ್ಟವನಂತೆ ದುಡ್ಡು ಮಜಾ ಮಾಡಕ್ ನನಗೆ. ನಮ್ಮ ಅಣ್ಣ ನನ್ನ ಹೆಂಡತಿ ಕೊಡ್ತಾಕಡ್ಲ? ನಿಮ್ಮಪ್ಪಂದ ಇಲ್ಲ? ಹೋಗ್ಲಿ ಬಿಡ್ಲ. ನಮ್ಮ ಅಪ್ಪನ ಬುದ್ಧಿ ಗೊತ್ತಿರ್ತಾರ ನಿನ್ಗೆ. ನಿನ್ನ ಎದುರು ಆಕೆ ಏಟ್ ಹೊಡ್ದ, ನಾ ಏನಾದ್ರು ಹೇಳಕೈತದ? ನಿಮ್ಮ ಪುಚ್ಚಲ್ ಕಡ್ಲ ನೀನ್ ಬೈತಾನೆ. ನನ್ನೆಲ್ಲ ಅವ್ನು ಬೈಯೋದು. ಅವ್ನು ಹೆಂಗೆ ಇರ್ತ ನಿಂಗೆ ಗೊತ್ತಾನೆ. ಬಿಟ್ಬಿಡು ಹೋಗ್ಲಿ. ನಿನ್ನ ಹತ್ರ ಇಟ್ಕೊಂಡಿರ್ಬೇಕಲ್ಲ ನಿಮ್ಮ ಅಪ್ಪ ನಿನ್ ಬುದ್ಧಿನ ತೋರ್ಸೋದು. ಹಂಗೆ ಮಾಡೋನೆ. ಅವ್ನ ಕಾಸು ಕೊಡ್ಬೇಡ್ರಿ, ಮಜಾ ಮಾಡ್ತಾನೆ, ಓಟ್ ಹಾಕ್ಸಲ್ಲ ಹಂಗೆ ಹಿಂಗೆ ಅಂತ. ನಾನು ಇಲ್ಲ ಯಾರು ಎಲ್ಲೋತದೆ ಬಿಡಿಗಳು? ಒಳ್ಳೆ ಅಂಗಡಿ ಇರ್ತಾನೆ, ಅಲ್ಲೇ ಹೋಗಿ ಸಾಯಿ ಹೊಚ್ಕೊಡೊಂದು. ಯಾರ ಹಚ್ಚಕ್ಕಾಗ್ತಿಲ್ಲ ಅಲ್ಲಿ. ಯಾರ ಇನ್ನೊಂದು ಕೊಡ ಇದೆ. ಸಾಲ ಇಲ್ಲ ಕುಡಿಯಲೇ ಸುಮ್ನೆ ಕುಡಿಲಿ. ನವರಂಗಿ ನನ್ ಮಗ ನೀನು. ಅವ್ನು ನೀನೇ ಬೈಯೋದು, ನೀನ್ ಬಂದು ನಾನೇ ಬೈಯೋದು. ನಾನೆಲ್ಲ ಮಾಡಿದಿ. ನಿಮ್ಮಪ್ಪ ಎಷ್ಟೊತ್ತಿಗೆ ಬೆಳೆದಿರೋದು? ಇಲ್ಲ ಈಗ ಹೇಳಲಿ. 4 ಎಕರೆ.
ನಂದು 4 ಎಕರೆ ಐತೆ. ಬೇಡ ನಿಮ್ಮ ಅಪ್ಪ ಡಾಕ್ಟರ್ ಬೆಳೆದಿದೆ ಅಂತ ಕೇಳು. ಏನ್ ದೊಡ್ಡದ ಬೆಳೆದ ಅಂತ ಬಿಟ್ಕೊಂಡು ನೋಡ್ತಾನೆ. ಬೆಳೆಸಿಕೆಲ್ಲ ನಾನು ಟೊಮಟೋನ ಬೇಗ ತೋರಿಸ್ತೀನಿ. ಬೆಳೆಯಪ್ಪ ಬೆಳಿಬಹುದು. ಕಾಸಿಗೆ ಹೋಯ್ತೀಯಾ? ಹುಡ್ಸಿನ ನಮ್ಮಪ್ಪ ಇನ್ನೊಬ್ಬನ್ನ ಕೇಳ್ತೀನಿ, ಕೊಡ್ತಾನೆ. ಯಾರು ಹೆಚ್ಚಿಗೆ ಕೊಡ್ತಾನೆ? ಓದಿಸಿವಿ ಅವನ್ನ. ಹಂಗಾದ್ರೆ ಸರಿ, ಅದಾಡುತ್ತೆ. ಚಿಕ್ಕಪ್ಪ ಯಾಕೆ ಪುಟ್ಟಿ ಬಂದಿಲ್ಲ? ಇನ್ನೊಂದ್ಸರಿ ಕರ್ಕೊಬತ್ತೀನಪ್ಪ. ನೀವು ಪ್ರತಿ ಸಲ ಹಿಂಗೆ ಹೇಳ್ತೀರ, ಆದ್ರೆ ಕರ್ಕೊಂಡೇ ಬರಲ್ಲ. ಇಲ್ಲ, ಇನ್ನೊಂದ್ಸರಿ ಕ್ಯಾರೆಟಿ ಕರ್ಕೊಬ. ಕೂತ್ಕೋ. ಮನೆಗೆ ಬಂದಿದ್ದಾನೆ. ದುಡ್ಡೇನನ್ ಬೇಕಿತ್ತೇನೋ? 1 ರೂಪಾಯಿ ಕೊಡಕ್ ಹೋಗ್ಬೇಡಿ. ಗೊತ್ತಿಲ್ಲ, ಕೇಳೋಣ. ಅವನೇನ್ ಕೈ ಇಲ್ವಾ ಕಾಲಿಲ್ವಾ ದುಡ್ಕೊಂತೀನಿ ಹಾಗೆ. ಪದ್ಮ ನೋಡಿದ್ರೆ ಎಷ್ಟು ಒದ್ದಾಡ್ತಿದ್ದಾಳ ಗೊತ್ತಾ? ಹೇಳಿದ್ ಮಾತ್ ಒಂದು ಕೇಳಲ್ಲ. ನೀವು 1 ರೂಪಾಯಿ ಕೊಡಕ್ ಹೋಗ್ಬೇಡಿ ಅವನ್ನ. ಆಯ್ತು, ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ. ಯಾವಾಗ ಬಂದ್ಯೋ? ಬೆಳಗ್ಗೆ ಬಂದ. ಊಟ ಮಾಡದ? ಆಯ್ತಾ? ಏನ್ ಬಂದದ್ದು? ನಾ ಜಮೀನಿಗೆ ಟೊಮೊಟೊ ಹಾಕೋಣ ಅಂತ ಇದ್ದೀನಿ. ನೀನಾ? ಟೊಮೊಟೊ ಹೆಂಗ್ ಮಾಡ್ತಾರಂತ ಗೊತ್ತೇನ ನಿಮ್ಗೆ? ಹೆಂಗ್ ಬೆಳಿತಾರಂತ ಗೊತ್ತಾ? ಏನೋ ಮಾಡ್ತೀನಿ ಅಂದ್ರೆ ಹಿಂಗ್ ಕೇಳ್ತೀಯ? ಅಲ್ಲ ಕಣಯ್ಯ, ಟೊಮೊಟೊ ಹೆಂಗ್ ನಾಟಿ ಮಾಡ್ತಾರಂತ ಗೊತ್ತಾ? ಮಾಡ್ತೀನಿ ಹೇಳ, ಗೊತ್ತು. ಹೆಂಗ್ ಮಾಡ್ತೀಯ ಹೇಳು? ಈಗ ಅದೇ ಹೀರೇಗೌಡ್ರು ಹಾಕೋರ್ಲ, ಹಾ, ಅವ್ರ ಹತ್ರ ಕೇಳ್ಕೊಂಡ್ ಮಾಡ್ತೀನಿ. 4 ಎಕರೆ ಟೊಮೊಟೊ ಹಾಕ್ತೀಯ? ಇಲ್ಲಣ್ಣ, 1 ಎಕರೆ. ಹೋಗ. ಇಲ್ಲಣ್ಣ, ಗೌಡ್ರು ಅದ್ರಲ್ಲೇ ಚೆನ್ನಾಗ್ ಆದಾಯ ಬಂದ ಗೌಡ್ರಿಗೆ. ಅವ್ರಿಗೆ ಆದಾಯ ಬಂದಿದೆ ಅಂತ ನೀನ್ ಮಾಡ್ತಿದ್ಯಾ? ಹಂಗೇನಿಲ್ಲಣ್ಣ, ಮಾಡ್ಬೇಕು ಅನ್ಸ್ತಾನ ಮಾಡ್ಬೇಕು. ಅದೆಲ್ಲ ಬೇಡ, ಯಾರ್ದಾರ ಗದ್ದೆಯಲ್ಲಿ ಕೆಲ್ಸಕ್ಕೆ ಹೋಗ. ಏನಣ್ಣ ಏನ್ ಮಾಡ್ತೀನಿ ಅಂದ್ರೆ ಹಿಂಗ್ ಹೇಳ್ತೀರ? ಅಲ್ಲ ಕಣ, ಪಪ್ಪ ಹೆಂಗ್ ಮಾಡ್ತಾರ ಗೊತ್ತಾ ನಿಮ್ಗೆ ಟೊಮೊಟೊ ಸಸಿಗೆ? ಹೇಳ್ಕೊಂಡ್ ಮಾಡ್ತೀನಿ ನಾನು. ಪದ್ಮಂಗ್ ಹೇಳಿದ್ಯಾ? ಹೇಳಿಲ್ಲ. ನೋಡು, ಟೊಮೆಟೊ ಎಲ್ಲ ಬೇಡ. ಅದು ಮಳೆಗಿಳೆ ಬಂದು ಕೊಳತೋದ್ರೆ, ರೇಟ್ ಬರ್ದಿದ್ರೆ ಬಹಳ ಲಾಸ್ ಆಗ್ತದೆ. ಅದನ್ ಬಿಟ್ಟು ಬೇರೆ ಏನಾದ್ರು ಮಾಡೋದು. ಇಲ್ಲಣ್ಣ, ಮಾಡ್ತೀನಿ. ಅದ್ರ ಒಳ್ಳೆ ಲಾಭ ಸಿಗುತ್ತಣ್ಣ, ಮಾಡ್ತೀನಿ. ಜಮೀನ್ ಕೆಲಸ ಅಂದ್ರೆ ಏನ್ ಗೊತ್ತೇನೋ? ಹಗಲ್ ರಾತ್ರಿ ದುಡಿಬೇಕು, ಕಣ್ಣಿಟ್ಟು ಕಾಯ್ಬೇಕು. ಮಾಡ್ಕೊತೀನಿ. ಅದಕ್ಕೆ ಸರಿಯಾದ ಸಮಯಕ್ಕೆ ಗೊಬ್ಬರ ಕೊಡ್ಬೇಕು, ನೀರು ಕೊಡ್ಬೇಕು. ಅದೆಲ್ಲ ಗೊತ್ತೇನೆ ನಿನ್ಗೆ? ಮಾಡ್ತೀನಿ, ನಾ ಕೇಳ್ಕೊಂಡ್ ಮಾಡ್ತೀನಿ. ಖರ್ಚು ಎಷ್ಟಾಯ್ತದೆ? ಎಲ್ಲ 50,000 ಆಗುತ್ತಣ್ಣ. ಸರಿ, ನಾಳೆ ಬರ್ತೀನಿ, ನೀನು ಹೋಗಿರೋ. ಸರಿ ಬರ್ತೀನಿ. ಚಾ ಕುಡ್ಕೊಂಡು ಹೋಗೋ. ಅಣ್ಣ ಕೊಡ್ದ ಅದಕ್ಕೆ ಕೊಟ್ಟಿ ಬರ್ತೀನಿ. ಸರ್, ಇಷ್ಟೊಂದು ಇವತ್ತು ಖುಷಿಯಾಗಿದ್ದೀರಲ್ಲ, ಏನ್ ಕಾರಣ ಸರ್? ಇವತ್ತು ನನ್ನ ತಮ್ಮ ಮನೆಗೆ ಬಂದಿದ್ದಪ್ಪ. ಏನೋ ಮಾಡ್ಬೇಕಣ್ಣ, ದುಡ್ಡು ಕೊಡು ಅಂತ ಕೇಳಿದ. ಕೊಟ್ರಾ ಸರ್? ಇಲ್ಲ, ನಾಳೆ. ಏನ್ ಮಾಡ್ತಾರಂತೆ ಸರ್? ಟೊಮೆಟೊ ಬೆಳಿತಾನಂತೆ ನನ್ನ ಜಮೀನಲ್ಲಿ. ಫಸ್ಟ್ ಟೈಮ್ ಮೂರ್ತಿ.
ಅವನ ಮುಖದಲ್ಲಿ ಒಂಥರ ಏನೋ ಕಳೆ ಕಾಣಿಸ್ತು. ಅವನು ಜೀವನದಲ್ಲಿ ಏನೋ ಮಾಡ್ತಿದ್ದಾನಲ್ಲ ಅಂತ ಅನಿಸ್ತು ಮೂರ್ತಿ. ನನ್ನ ಹೆಂಡ್ತಿದ್ ಬಿಡು ಇಟ್ಟದ್ದೆ. ಆಯ್ತು ಕಣಯ್ಯ, ನಾಳೆ ಬರ್ತೀನಿ ಅಂತ ಹೇಳಿದೀನಿ. ನಾಳೆ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ಅದು ನಮ್ಮ ಅಪ್ಪ ಉಳುವೆ ಮಾಡ್ತಿದ್ದ ಜಮೀನ್ ಮೂರ್ತಿ. ಈಗ 100% ಅವನ ಅದ್ರೊಳಗೆ ಆದಾಯ ತೆಗಿತಾನೋ ಇಲ್ವೋ ಅದೆಲ್ಲ ಬೇಡ ನನಗೆ. ಅವ್ನ್ ಕೆಲಸ ಮಾಡ್ತೀನಿ ಅಂದಲ್ಲ, ಅದು ಖುಷಿ. ಅದಕ್ಕೆ ಅದು ನಾನು ಹೇಳಿಲ್ವಾ ಸರ್, ಮನುಷ್ಯ ಬದಲಾಗ್ತಾನೆ ಅಂತ ಹೇಳಿ. ಹೌದು, ನನ್ನ ತಮ್ಮ ಬದಲಾಗ್ತಾನೆ. ತಗೊಂಬರ್ತಿ, ತಿನ್ನು. ಮತ್ತೆ ನೀನ್ ಸಂಜೆ ಮನೆಗೆ ಇಲ್ಲಿ ಬಾ ಅಂತ ಹೇಳಿತ್ತು. ಇದು ಅಂತ ಗೊತ್ತಿರ್ಲಿಲ್ಲ ಸರ್ ನನಗೆ. ಯಾವಾಗ ಒಂದ್ಸಲ ಸೇರೋದ್ ಮೂರ್ತಿ. ಮನುಷ್ಯ ಖುಷಿಯಾದಾಗ ಹಂಚ್ಕೋಬೇಕಲ್ಲ. ನಾವೆಲ್ಲ ಕಷ್ಟಪಟ್ಟ ಮೇಲೆ ಬಂದವರು. ಕಷ್ಟ ಸುಖಗಳನ್ನ ಹಂಚ್ಕೊಳ್ಲಿಕ್ಕೆ ಒಂದು ಅವಕಾಶ. ಹೌದು ಮೂರ್ತಿ, ನಿನ್ ಮಗಳು ಮದ್ವೆ ಏನಾಯ್ತು? ಅದೇನ್ ಕೇಳ್ಬೇಡ ಬಿಡಿ ಸರ್. ಯಾಕೆ? ಅಲ್ಲ ಕಣಯ್ಯ, ಅವಳು ಇಷ್ಟಪಡೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಲ್ವಾ? ಏನಯ್ಯ ನೀನು, ಈಗಿನ ಕಾಲದಾಗ ಅದನ್ನೆಲ್ಲ ನೋಡ್ಕೊಂಡು ಈಗಿನ ಹುಡುಗರಿಗೆ ಪ್ರೀತಿ ಪ್ರೇಮ ಎಲ್ಲ ಬೇಕು. ಅವ್ರ ಬದುಕು ನಮ್ಮ ಹಾಗೇನು. ನೋಡು, ನಿಮ್ ಮನೇಲಿ ಒಪ್ಪಿಸು. ಬೇಕಿದ್ರೆ ನೀನ್ ಹೆಂಡತಿಗೆ ಬಂದು ನಾನು ಹೇಳ್ತೀನಿ, ನಿನ್ನ ಅತ್ತೆಗೂ ಹೇಳ್ತೀನಿ. ಬೇಕಿದ್ರೆ ಅವಳು ಇಷ್ಟಪಡ್ತಿದ್ದಾಳೆ, ಅವಳು ಬದುಕನ್ನ ಅವಳೇ ಆಯ್ಕೆ ಮಾಡ್ಕೋಬೇಕು. ಅವಂದ ಆ ಜಾತಿ ಇವಂದ ಈ ಜಾತಿ ಇದೆಲ್ಲ ಯಾವ ಕಾಲ ಮೂರ್ತಿ? ಮೂರ್ತಿ ಕರೆಕ್ಟಾಗಿ ಹೇಳು. ನಾವು ಚಿಕ್ಕವರಿದ್ದಾಗ ನಮ್ಮೂರಿಂದ ಬೆಂಗಳೂರು ಬರ್ಬೇಕಾದ್ರೆ ಎಷ್ಟೊತ್ತು ತಗೊಳ್ಳಿ? ಒಂದು 4 ಗಂಟೆ ಸರ್. ಅಲ್ವಾ? ಈಗ ಒಂದು 1 ಗಂಟೆಲಿ ಬಂದ್ಬಿಡ್ತೀವಿ ಸರ್. ಅಲ್ವಾ? ಎಲ್ಲ ಬದಲಾಗಿದೆ ಮೂರ್ತಿ. ಈ ಮನುಷ್ಯ ಕಟ್ಕೊಂಡಿರೋ ಪರಿಸರ ಇದೆಯಲ್ಲ, ಅದು ಒಳಗಿರೋ ಪರಿಸರ. ನಿಮ್ಗೆ ಹೇಳ್ತೀನಿ ಮೂರ್ತಿ, ನಾವು ಬದಲಾಗ್ಬೇಕಿರೋದು ಇಲ್ಲಿ ಅಂತಂದ್ರೆ, ಈಗಿನ ಕಾಲ್ ಮಾಡಿದ ಮಕ್ಕಳು ಏನ್ ಕೇಳ್ತಾರೋ ಅದನ್ನ ನಾವು ಕೊಡ್ಬೇಕು. ನಾವು ನಮ್ದೇ ಹಠ ಇಟ್ಕೊಂಡು ಕೊಡ್ಬಾರ್ದು ಮೂರ್ತಿ. ಅವಳು ಇಷ್ಟಪಡ್ತಿದ್ದಾಳೆ, ಮದುವೆ ಮಾಡಿಕೊಡು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಸರ್. ಯೋಚನೆ ಮಾಡೋದಲ್ಲ, ಮಾಡಿಕೊಡುವ. ನಾವು ಬದಲಾಗ್ಬೇಕು ಮೂರ್ತಿ. ನಾವು ಬದಲಾಗ್ತಿದ್ರೆ ಮಕ್ಕಳು ಬದಲಾಗಿತ್ತು ಗೊತ್ತಾಗ್ತದೆ. ಬೇಗ ಬೆಳೆದ್ ಬಿಡ್ತಾರೆ ಮಕ್ಕಳು. ನನ್ನ ಮಗಳು ಈಗ ನೋಡು, ನನ್ನ ಇಲ್ಲಿವರೆಗೂ ಬರ್ತಾಳೆ. ಹೌದು ಸರ್. ನನ್ನ ತಮ್ಮನ ಮಗಳು ಅಷ್ಟೇ. ನಾಳೆ ಕೂಸಿತ್ತು, ಎಷ್ಟು ಬೇಗ ದೊಡ್ಡೊಳಗೆ. ಮೊನ್ನೆ ಊರಿಗೆ ಹೋದಾಗ ನೀನ್ ಆಡೋ ಹುಟ್ಟಿಗೆ ಇವತ್ತು 90ಗೂ ಕಾಸಾಗಲ್ಲ. ಹೇಳಿದ್ ಒಂದಾದ್ರೂ ಕೇಳ್ತೇನೆ ನೀನು. ನೋಡ ಇತ್ವ ಕಾಡ ಚೊಪ್ಲಿಯಲ್ಲೋ ಈಗ ಚೊಪ್ಲಿ ಹೋಗ ಬೇಗ ಹೋಗಿರೋ. ನನಗೆ ಈ ಜನದಲ್ಲಿ ಬುದ್ಧಿ ಬರಲ್ಲ. ಬಾವಾ, ಇವ್ನ ನಂಬಿ ದುಡ್ಡು ಕೊಡ್ಬೇಡಿ, ನೀವು ಕಳ್ಕೊತೀರ ಅಷ್ಟೇ. ನೋಡಮ್ಮ, ಅವನ ಜೀವನದಲ್ಲಿ ಫಸ್ಟ್ ಟೈಮ್ ಏನೋ ಒಂದ್ ಮಾಡ್ತೀನಿ ಅಂತ ಬಂದು ಕೇಳಿದ್ದಾನೆ, ಕೊಡೋಣ. ಅಯ್ಯೋ, ಅವ್ನ್ ಮಾಡೋದ್ ನಂಗೆ ಗೊತ್ತಿಲ್ವಾ? ಬೆಳಿಗ್ಗೆಯಿಂದ ಸಂಜೆ ತನಕ ಹಾಸಿಗೆಯಿಂದ ಎದ್ದೇಳಲ್ಲ, ಇನ್ನೇನ್ ಕೆಲಸ ಮಾಡ್ತಾನ ಅವನು? ಸುಮ್ ನಿಂತ್ಕಳೆ, ಯಾವಲ್ಲಿ ಇದ್ದಿದ್ದಾರೆ ಆಟ ಹಿಡಿದು. ಅಲ್ಲ, ಆ ಮಗು ಅಷ್ಟಿಂದ ಒಂದ್ ಮಿಠಾಯಿ ಕೇಳ್ತಿದೆ, ತಂದ್ಕೊಡೋ ಯೋಗ್ಯತೆ ಇಲ್ಲ ನಿಂಗೆ. ಮಾತಾಡ್ತಾರೆ ಮಾತು. ಏಯ್ ಮಾಡ್ತೀನಿ ಅಂತ ಹೇಳ್ತಿಲ್ವೇನೆ? ಮಧ್ಯದ ಪುಳ್ಯಾರ ಹಾಕ್ತಾಳೆ. ಬರೀ ಹನುಮಾನ ನಿಂದ ಯಾವಾಗ? ಸುಮ್ ನಿಂತ್ಕಳೆ. ಮದ್ವೆ ಆದಾಗಿಂದ ಬಳೆ ತಂದ್ಕೊಟ್ಟಿರಾ? ಯೋಗ್ಯತೆಗೆ ಎಷ್ಟು? ಗದ್ದೆಗೆ ಕೆಲಸ ಮಾಡ್ತೀಯ ನೀನು?
ನಿಮ್ಮನಿಗೆ ಎತ್ಕೋದ್ಬಿಡ್ತೀನಿ ಅಷ್ಟೇ ಈಗ. ಏಯ್ ಏನೋ ಭಾಷೆ ಅದ್ ನಿಂದು, ಸುಮ್ಮನೆ ನಿಂತ್ಕೊಳ. ನೋಡಮ್ಮ, ಅದು ನಮ್ಮಪ್ಪ ಮಾಡ್ತಿದ್ದ ಜಮೀನು. ಅದೇ ಜಮೀನಲ್ಲಿ ಗೇಮೆ ಮಾಡಿ ನಮ್ಮನ್ನು ಬೆಳೆಸಿತ್ತು, ನನ್ಗೆ ಓದಿಸಿತ್ತು. ಅಪ್ಪ ಹೋದ್ಮೇಲೆ ಆ ಜಮೀನ್ ಪಾಳು ಬಿದ್ದಿತ್ತು. ನಾನು ಬೆಂಗಳೂರು ಹೋಗ್ಬಿಟ್ಟೆ. ಇವನಂತೂ ಏನು ಮಾಡ್ಲಿಲ್ಲ. ಈಗ ಮಾಡ್ತೀನಿ ಅಂತ ಬಂದಿದ್ದಾನೆ. ಅಪ್ಪನು ಅದೇ ಜಮೀನಲ್ಲಿ ದುಡಿದು, ಇವನು ಏನಾದ್ರೂ ಮಾಡ್ತಾನೋ ಅಂತ ನೋಡೋಣ. ನಾವನ್ನ ನಂಬ್ತೀನಿ. ಬಾಮ್ಮ. ನನ್ಗಂತೂ ನಂಬಿಕೆ ಇಲ್ಲ ಬಾವ. ನಂಬೋಣ. ನೋಡೋ, ನಿನಗೆ ಏನಕ್ಕೆ ಬೇಕೋ ಅದಕ್ಕಷ್ಟೇ ದುಡ್ಡು ಇಸ್ಕೊಂಡು ಹೋಗು. ಸುಮ್ಮನೆ ಇಸ್ಕೊಂಡು ಹೋಗಿ ಖರ್ಚು ಮಾಡಿದ್ರೆ ಸರಿ ಇರಕ್ಕಿಲ್ಲ. ಸರಿ. ಅದು ಅಪ್ಪನ ಜಮೀನು, ಚೆನ್ನಾಗಿ ಮಾಡ್ಬೇಕು. ಏನು ನಿಮ್ ಗೆಳೆಯರ್ ದೋಸ್ತಿ ಬಿಡು ಮೊದಲು. ಸರಿ ಅಣ್ಣ. ಇಲ್ಲ ಅವನೇ ಕೇಳು ಗುರು. ಏನ್ಲಾ ನಿನ್ಗೆ ಯಾಕ ಹೊಲ ಮಠ ಮನೆ ಎಲ್ಲ? ಯಾಕೋ ನಾನು ವ್ಯವಸಾಯ ಮಾಡಬಾರ್ದೆ? ನೀನಾ ನಿನ್ ಮಕ ನೋಡಿದ್ರೆ ವ್ಯವಸಾಯ ಮಾಡಂಗೈತಾ? ಹಮ್ಮಿಕೊಂಡಿರಪ್ಪ ಸುಮ್ನೆ. ಯಾಕೋ ಇವಾಗೇನ್ ಉತ್ಕೊಂಡ್ ಕೊಡ್ಬೇಕೇನಪ್ಪ? ನಡಿಯಪ್ಪ, ಹಾಗಾದ್ರೆ ನಿನ್ಗೆ ಫ್ರೀ ಆಗೇ ಬರ್ತೀನಿ. ಫ್ರೀ ಆಗೇನ್ ಬೇಡ, ಅದೆಷ್ಟು ಕಾಸು ಅಂತ ಹೇಳಿ ಕೊಡ್ತೀವಿ. ಸರಿ ಆಯ್ತು, ನಡಿಯಪ್ಪ. ಗಾಡಿ ಎಡಗೂಡ ಹೊಡ್ಕೋ. ನೋಡ ಮೂಲೆಯಲ್ಲಿ ಹಂಗೆ ಐತೆ. ಏ ಸಿಕ್ರಣ, ಆ ಮೂಲೆ ಬಿಟ್ಟಿದ್ಯಲ್ಲ ಹೊಡಿತಾನಿರಪ್ಪ. ಆ ಕಡೆ ಹಂಗೆ ಹೊಡ್ಕೊಳಲ್ಲ ಅಣ್ಣ. ನೋಡ ಅಲ್ಲೆಲ್ಲ ಹಂಗೆ ಬಿಟ್ಟಿದ್ಯಲ್ಲೋ. ಆ ಕಡೆ ಹೊಡ್ಕೊಳ್ಳೋ. ಈ ಕಡೆ ಇದು ಇಷ್ಟೊಂದು ಬೇಡ, ತಡಿ. ತಗ. ಏನ್ ಹಾಕ್ತಿ ಇದಕ್ಕೆ? ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕ್ತೀಯ? ಹಾಕಪ್ಪ. ಒಳ್ಳೆ ಸಸಿ ಎಲ್ಲಿ ಸಿಗ್ತಾವಲ್ಲ? ಇಲ್ಲಿ ತಕಾರಿ ನರ್ಸರಿ ಅಂತ ಐತೆ, ಹೋಗ್ಬಿಟ್ಟು ತಾಂಬ, ಚೆನ್ನಾಗಿರೋ ಸಸಿ ಸಿಗ್ತದೆ. ಗೊಬ್ಬರ ಯಾವ್ದು? ಗೊಬ್ಬರ DAP ಹಾಕು. ಬೆಳಕ್ಕೆ ಔಷಧಿ M45 ಹೊಡಿ. ಗೂಟ ಎಲ್ಲ ಬೇಕಂತಲ್ಲ? ಗೂಟ ನಾ ಕೊಡ್ತೀನಿ, ಹೋಗು. ಡ್ರಿಪ್ ಎಲ್ಲ ಸಿಗ್ತದೆ? ಡ್ರಿಪ್ ಟೌನ್ಗೆ ಹೋಗ್ಬಿಡು. ಟೌನ್ ಅಲ್ಲಿ ತಾಂಬ, ನಂಗೆ ಗೊತ್ತಿರೋ ಅಂಗಡಿ ಐತೆ, ಅಲ್ಲೋಗಿ ತಾಂಬ. ಫೋನ್ ನಂಬರ್ ಇದ್ರೆ ಕೊಡ. ಫೋನ್ ನಂಬರ್? ಆಯ್ತು, ಫೋನ್ ನಂಬರ್ ಕೊಡ್ತೀನಿ. ನೀನ್ ಮಾತಾಡಿ ಹೇಳಿರೋ. ಆಯ್ತು ಹೇಳಿರ್ತೀನಿ. ಸ್ವಲ್ಪ ಕಡಿಮೆ ಕೊಡ ಕೇಳು. ಸರಿ. ಆ ಗೊಬ್ಬರ ಅವೆಲ್ಲ ಹಾಕಿ ಚೆನ್ನಾಗ್ ಮಾಡಪ್ಪ. ಸರಿನಾ? ಈಗ್ಲಾದ್ರೂ ಬುದ್ಧಿ ಕಲಿ. ಆಯ್ತು, ಇಲ್ಲ. ಇಸ್ಪಿಟ್ಟು ಆಡ್ಲಿಲ್ಲ, ಏನಿಲ್ಲ. ಹಿಂಗ 5 ರೂಪಾಯಿ ಸಿಕ್ಬಿಟ್ರೆ ಕುಡಿದ್ಬಿಟ್ಟು ಮಜಾ ಮಾಡ್ಕೊಂಡು ಸ್ವರ್ಗಕ್ಕೆ ಮೊರೆ ಗೇಣ ಕಣಲೇ. 2 ಕ್ವಾರ್ಟರ್ ಇವತ್ತು. ಕಬಾಬ್ ಬೇರೆ ಸೂಪರು. ನನ್ ಕಬಾಬ್ ತಿನ್ನಲ್ಲ ತಾನೆ? ಕೊಡು ಕಾಳು. ಎಲ್ಲಿ? ಇಲ್ಲ ಇಕ್ಕಿದೆ. ಯಾವಲ್ಲ ಅದೇನು ಕಾಲರ್ ಹಾಕೊಂಡ್ ಕೂತಿರ್ತಾನೆ. ಹೇಳಬೇಕೆ? ಆಯ್ತು, ಹೋಗ. ಎದ್ದೇಳೋ. ಬಿಬಿನ್ ಕುಡಿಯ ಹೋಗೋಣ. ನಾಳಿಗೆ ಗೊಬ್ಬರ ತರಕ್ ಹೋಗ್ಬೇಕು, ಮತ್ತೆ ಸೊಸಿ ನೋಡ್ಕೊ ಬರ್ಬೇಕು. ಸಿನಾ, ನಾಳೆ ಹೆಂಗೂ ಸಿಟಿ ಹೋಯ್ತಾ ಇದೀವಿ. ಹೌದಾ? 10,000 ರೂಪಾಯಿ ಕಾಸು ಬೇರೆ ಇಸ್ಕೊತಿದ್ಯಾ? ಫಸ್ಟ್ ಕ್ಲಬ್ಗೆ ಹೋಗಿ 2 ಆಟ ಇಸ್ಬಿಟ್ಟಾಡ.
ಅದ್ರಲ್ಲಿ ಏನ್ ಜಾಸ್ತಿ ದುಡ್ಡು ಬರ್ತದೆ ಅದು ನಮ್ಮ ಖರ್ಚಿಗೆ. ನನ್ನ ಮಗನೇ ನಾನು ಗೊತ್ತಾದ್ರೆ ಪಾರ್ಕೆ ತಗೊಂಡು ಬಾರಿಸ್ಬಿಡ್ತಾರೆ, ಮುಚ್ಕೊಂಡಿರು. ಆ ಥರ ಎಲ್ಲ ಏನೂ ಆಗಲ್ಲ. ನೀನ್ ಹೆಂಗು ಚೆನ್ನಾಗಿ ಆಡ್ತೀಯ ಅಂತ ಹೇಳ್ತಿದ್ದೀನಪ್ಪ. ಈಗಲೇ ನಾವು ಇಲ್ಲಿ ಹಳ್ಳಿಲಿ ಆಡ್ಬೇಕಾದ್ರೆ 50, 100 ಇಟ್ಕೊಂಡು 300, 400 ರೂಪಾಯಿ ದುಡಿತಿದ್ದೀವಿ. 10-15 ಸಾವಿರ ಇರುತ್ತೆ ಕೈಯಲ್ಲಿ. ಹೋಗಿ ಆಡೋಣ. ಇದೆಲ್ಲ ಆಗ್ತೈತೇನಲ್ಲೇ? ಆಯ್ತಾಯ್ತು ಬಾಲ, ಬೆಳಿಗ್ಗೆ ಹೇಳ್ತೀನಿ ಬಾ. ಕುಡಿ ಕುಡಿ. ಸರ್ ಕಾಸು ಕೊಡು. ಯಾಕೆ? ಗೊಬ್ಬರನು ಸಸಿ ತರ್ಬೇಕು, ತಗೊಂಡ್ ಹೋಗಿ ಕೊಡು. ಹೊಸೂರ ಬೇಕಾ ಸಸಿ ತರಕ್ಕೆ? ಹೂನ್ ಬೇಕಂತ ಕೊಡ. ಸರಿ, ಜೊತೆಗೆ ನಾನು ಬರ್ತೀನಿ. ನೋಡಿ, ಇಬ್ರು ಒಟ್ಟಿಗೆ ಹೋಗಿ ತಂದ್ಬಿಡೋಣ. ನಾನು ಭೀಮಾ ಗಾಡಿಲಿ ಹೋಗಿ ತತ್ತೀವಿ, ಕೊಡು ಸುಮ್ನೆ. ಮೊನ್ನೆ 5,000 ರೂಪಾಯಿ ತಗೊಂಡೋಗಿದ್ಯಲ್ಲ, ಉಕ್ಕೆ ಹೊಡ್ಸಿಲ್ವಾ? ಈಗೇನು ನಿನ್ಗೆ ಅನುಮಾನನಾ? ಉಕ್ಕೆ ಹೊಡ್ಸಿರೋದು ನೋಡ್ಕೊಂಬಂದೆ ಕಾಸು ಕೊಡಮ್ಮ. ಸರಿ ಆಯ್ತು, ಕೊಡ್ತೀನಿ. ಬರೇ ಅನುಮಾನ ಯಾವಾಗ್ಲೂ ಹಿಡ್ದು. ಮಾತ್ಕೆ ದುಡ್ಡೆಲ್ಲ ಕಳ್ದಲ್ಲ ನಾನು. ಏನು ನಾನೇನು ಮಾಡೋಕ್ಕಾಯ್ತದೆ? ಎಲ್ಲ ಸರಿಯಾಗಿ ಬಿದ್ದಿಲ್ಲ. ಆಡಿದ್ದೇನೆ 10 ರೂಪಾಯಿ ಆಟನ, ಎಲ್ಲ 1,000 ರೂಪಾಯಿ ಆಟ. ಇನ್ನೊಂದು 4 ಆಟ ಆಡಿದೆ, ಗ್ಯಾರಂಟಿ ಗೆಲ್ಬೋದಾಗಿತ್ತು. ನಾಳೆ ಕಾಸು ಎತ್ಕೊಂಬ, ಗ್ಯಾರಂಟಿಗೆ ಎತ್ಕೊಂಬರಮ್ಮ ಹೇಳ್ತೀನಿ. ತಂದ್ಬಿಡ್ತೀನಲ್ಲ, ಬೋಳಿಸ್ಬಿಡು ನೋಡಿಗೆ. ಅದು ಹೆಂಗೆ ಮಾತಾಡ್ತೀಯ ನೀನು? ಏನು ಗೆದ್ದಿರೋ ಕಾಸಲ್ಲ ನಾನು ಒಬ್ಬನೇ ಎತ್ಕೊಂಡು ಹೋಗ್ತೀನ? ಇಬ್ರು ಸೇರ್ತಾನೆ ಹಂಚ್ಕೊಳ್ಳೋದು. ನನ್ನ ಮಾತು ಕೇಳು, ನಾಳೆ ಕಾಸು ಎತ್ಕೊಂಬ, ಗ್ಯಾರಂಟಿಗೆ ಎತ್ಕೊಂಬರೋಣ. ಊರಲ್ಲಿ ಆಟ ಆಡಿಲ್ವ ನಾವು? 10 ರೂಪಾಯಿ ಇಟ್ಕೊಂಡ್ಬಿಟ್ಟು 200 ರೂಪಾಯಿ ಮಾಡಿದ್ದು ಐತೆ. 200 ರೂಪಾಯಿ ಇಟ್ಕೊಂಡೋದಾಗ 100 ರೂಪಾಯಿ ಸೋತಿದ್ದು ಐತೆ. ಏನು ಆಟ ಯಾವಾಗಲೂ ಒಂದೇ ಥರ ಇರ್ತದ? ಒಂದ್ಸಲ ಸೋಲ್ಬೋದು, ಒಂದ್ಸಲ ಗೆಲ್ಬೋದು ಅಷ್ಟೇ. ನಮಗೆ 3 ಲಕ್ಷ ಜೋರಂತೆ. ನಿಂತವ್ರೆ ನಮ್ಮ ಕಡೆ ಸಾಮಾನ ಅಂತ ಒಬ್ರು ಇರ್ತವ್ರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಏನ್ ಗ್ರಾಮ ಪಂಚಾಯತ್ 500 ರೂಪಾಯಿ ನೋಟ ಏನ್ ಜೋರಣ? ಒಂದು ಓಟಿಗೆ 500 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಂತೀನೇನೋ ತಹಸೀಲ್ದಾರ್ ಬರ್ತಾರೆ ಟೌನ್ ಕಡೆ.
ಎಂತ ಕೆಲಸ ಮಾಡ್ದಲ್ಲ ಲೋಫರ್ ನನ್ನ ಮಗನೇ ನೀನು ಲೇ, ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ದಲ್ಲ ಲೇ. ನಿನ್ ಮನುಷ್ಯ ಅಲ್ಲ ಕಣ ನೀನು ಲೇ. ಹೇಳಿದ್ರಿ ಎದ್ದೋಗನಲೆ ಅಂತ, ಇದೊಂದ್ಸರಿ ಅಂತ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ದೆ. ಅಲ್ಲಗಳ ಮನೇಲಿ ಇನ್ನೊಂಚೂರು ಕಾಸು ಮಿಕ್ಕೈತಲ್ಲ, ತಂದ್ರೆ ಏನಾದ್ರು ಮಾಡ್ಬೋದು ಕಲ. ನೀನೇನು ಮನುಷ್ಯನೇನೋ ನೀನು ಲೋಫ್ ತರ್ಬೇಕಂತ ಎಲ್ಲಿಂದ ತರ್ಲಿ ನಾನು? ಕೊಡ್ಬೇಕಾದ್ರೆ 1000 ಮಾತ್ರ ಹೇಳಿ ಕೊಟ್ಟಿರೋದು, ಈಗ ತರ್ಬೇಕಂತೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡ್ಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಎದ್ದೇಳು ಮೇಲೆ. ಓಯ್ ಗಿಡ ಗೊಬ್ಬರ ತಂದಿಟ್ಟಿದೆ ಅಂದಲ್ಲ, ಎಲ್ಲಿ? ಅಲ್ಲೇ ಮೂಲೆಯಲ್ಲಿ ಇಟ್ಟಿದ್ದೆ. ಯಾವ ಮೂಲೆಯಲ್ಲೂ ಇಲ್ಲ, ನಾನು ನೋಡ್ಕೊಂಡ್ ಬಂದೆ. ಈಗ ಎಲ್ಲಿ? ಶೆಡ್ ಮೂಲೆಗೆ ಇಟ್ಟಿದ್ವಿ ನೋಡ. ಶೊಟ್ಟಲ್ಲಿ ಇಲ್ಲ, ಎದ್ದೇಳ ಮೇಲೆ. ಎಲ್ಲಿತ್ತಿ ಹೇಳು? ಲೈಟ್ ಹೋಗತ್ತ. ಎಲ್ಲಿಟ್ಟಿದ್ಯ ಅಂತ ಎತ್ತಿ ಹೇಳು. 3 ಹೊತ್ತು ಮಲ್ಕೊಂಡಿರ್ಬೇಡ ಸೋಂಬೇರಿ ತರ. ಅವ್ನಿಗೆ ಅಡ್ವಾನ್ಸ್ ಕೊಟ್ಟು ಈ ಕಡೆ ಸಸಿಗೆ ಅಡ್ವಾನ್ಸ್. ಮತ್ ನಿನ್ನೆ ತಾನೇ ಗಿಡ ತಂದಿಟ್ಟಿದೀನಿ, ಗೊಬ್ಬರ ತಂದಿಟ್ಟಿದೀನಿ ಅಂದೆ. ಹೇಳು ಮೇಲೆ, ಎಲ್ಲಿಟ್ಟಿದ್ಯಾ? ಅಯ್ಯೋ ಹೇಳು. ಹಾಸ್ಪಿಟಲ್ ಕೇಳ್ದೆ ಹೋಗ. ಉಂಡೆ ಮಗನೆ, ನನ್ನ ಅಪ್ಪ ಯಾವಾಗ ಕೊಡ್ಬೇಕು? ಮಗಿನ ಮುಖ ನನ್ ಮುಖ ನೋಡಿ ಬಾಬಾ ಕೊಟ್ಟಿರೋ ದುಡ್ಡು ಆನಾದ ಕಾಲ್ ಬಂದಲ್ಲ. ಮುಖ ನೋಡಿ ಕೊಟ್ಬಿಟ್ಟಿದೆ. ಅದನ್ನ ಗೊತ್ತಿಲ್ಲ. 30 ಸಾವಿರ ತಗೊಂಡ್ಬಂದು ಹಿಡ್ಕೊಂತೀನಿ ಅಷ್ಟೇ. ಸುಮ್ಮನೆ ಹೋದ್ರೆ ಸರಿ. ಹೋಗಲ್ಲ, ತಗೊಂಡ್ಬಿಡೋದಂತ ನನ್ನ ಬಿಡಲ್ಲ ಅಷ್ಟೇ. ಏನ್ ಇವ್ರ ಅಪ್ಪರೇ ಕೈ ಕೊಟ್ಟಿದ್ದ ದುಡ್ಡು? ನಮ್ಮ ಅಣ್ಣ ನನಗೆ ಕೊಟ್ಟಿರೋದು. ನಮ್ಮ ಅಣ್ಣಂಗೆ ಹೇಳ್ಕೊತೀನಿ ಹೋಗು. ಎಂತೆಂತ ಹುಡುಗರು ಮದುವೆ ಆಗ್ಬೇಕು, ದರಿದ್ರ ಮುಂಡೆನ್ ಕಟ್ಕೊಂಡು ದರಿದ್ರ ಬಿಡ್ದೈತೆ ನನಗೆ. ನ್ಯಾಯ ಸಾಕು. ರಾಮಣ್ಣಂಗೆ ಎಲ್ಲ ಮಾಡ್ತಾ ಇದ್ಯಲ್ಲ ನೀನು. ಹ್ಞೂ ಕಣಪ್ಪ, ಮಾಡ್ತೀವಿ. ಎಲೆಕ್ಷನ್ ಗೆದ್ಮೇಲೆ ಸಾಮಾನ ಬರಲ್ಲ. ಇವನಂತೂ ಎಲ್ಲ ಈಸ್ಕೊಂಡು
ಏನ್ ಅವ್ನ್ ಕೇಳಿದ್ರೆ ಅವ್ನ್ ಕೇಳಿ ನೀನು ನಮ್ಮನ್ನೇನ್ ಕೇಳ್ತೀಯ ಮತ್ತೆ ನೀನು ನಮ್ಮನ್ ಕೇಳ ನನ್ನೇ ಕೇಳ್ತಿ ನಿನ್ನೆ ಕೇಳ್ತಿರೋದು ನನ್ನೇ ಇವಾಗ ಅವನ್ಗ ವಹಿಸ್ಕೊಂಡು ಮಾತಾಡ್ಕೊಂಡು ನಾನೇ ಪಿ ಅವನ್ಗೆ ಕೇಳಪ್ಪ ನಿನ್ನ ಏರಿಯಾಗ ನಾನಲ್ಲ ಬರೋದು ನೀನ್ ನಮ್ಮ ಏರಿಯಾಗ ಬಾ ನಮ್ದು ದೊಡ್ಡ ಏರಿಯಾ ಬಾಪ ತೋರ್ಸಿ ಬಿಡು ಸಾಕ್ ನೀನು ಮಾತುಗಳು ಬಿಡ್ತೀಯ ಅಷ್ಟೇ ಮಾತುಗಳು ಬಿಡ್ತೀವಿ ದೊಡ್ಡ ಏರಿಯಾ ನಮ್ದು 4 ಬೀದಿ ಇವೆ 4 ಬೀದಿ ಒಳಗೆ ನಿಮ್ ಬರಕ್ಕಾಗಲ್ಲ 4 ಬೀದಿನೂ ಬೇಡ ನೀವ್ ಹೇಳ್ತೀರಾ ಅಷ್ಟೇ ಸಾಕು ಸುವಾಗೈತೆ ಚಾಮಣ್ಣ ಸೋತಿತ್ತು ಚಾಮಣ್ಣ ಗೆದ್ಬಿಟ್ರೆ ಏನ್ ಬಾರಿ ನೋಡ್ಕೊಂಡ್ಬಿಡ್ತಾನ ನಿನ್ನ ಉತ್ತಾನ ನಾನು ಅವತ್ತೇ ಬಡ್ಕೊಂಡೆ ಬಾವ ನಿಮ್ಮ ಹತ್ರ ಅವ್ನು ನಂಬು ದುಡ್ಡು ಕೊಡ್ಬೇಡಿ ಅಂತ ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಅಷ್ಟು ದುಡ್ಡನ್ನ ಇಸ್ಪಿಟಲ್ ಹಾಳು ಮಾಡಿ ಬಂದಿದ್ದಾನೆ. ಏನೋ ಬದಲಾಗ್ತಾನಂತ ಆಸೆ ಪಟ್ಟೆ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಪುಟ್ಟಿಗೆ 13 ವರ್ಷ ಆಯ್ತು, ಇನ್ನೂ ಬದಲಾಗ್ಲಿಲ್ಲ. ಇನ್ನೇನ್ ಬದಲಾಗ್ತಾನೆ ಬಾವ? ಆ ಮಗು ಹಾಕೋ ಬಟ್ಟೆನೂ ನೀವು ತಂದ್ಕೊಟ್ಟಿದ್ದು, ಜವಾಬ್ದಾರಿನೇ ಇಲ್ಲ ಒಂಚೂರು. ಬಾವ ಮಗು ನೀವೇ ಕರ್ಕೊಂಡು ಹೋಗ್ಬಿಡಿ, ಈಗ ಕಷ್ಟ ಬಾವ. ಅಲ್ಲಮ್ಮ, ಅವ್ನು ಕೇಳ್ದಂಗೆ ನೀನು ದುಡ್ಡು ಕೊಟ್ಬಿಟ್ಯಾ? ಏನಕ್ಕೆ ಬೇಕು ಅಂತ ಕೇಳಲೇ ಇಲ್ವಾ? ಗೊಬ್ಬರಕ್ಕೆ, ಸಸಿಗೆ ಎಲ್ಲ ಕೇಳಿ ಕೊಡು ಅಂತ ಹೇಳಿದ್ದಿಲ್ಲ ನಾವು ನಿನಗೆ? ಕೇಳ್ದೆ ಬಾವ, ಕೇಳದ್ ಕೊಡಿತಾನೆ. ಹಂಗೂನು ಗೊಬ್ಬರ ತರಬೇಕು, ಸಸಿ ತರಬೇಕು ಅಂತ ಒಂದೊಂದ್ ದಿನ ಒಂದೊಂದಕ್ಕೆ ತಗೊಂಡು ಹೋದ ಬಾವ. ಅಪ್ಪ ಗೇಮೆ ಮಾಡಿ ಜಮೀನದು. ಅಯ್ಯೋ ಸ್ವಲ್ಪ ಆಟ ಆಡ್ತಿದ್ದೇನೋ ಅಪ್ಪನ ಜಮೀನಲ್ಲಿ ಬೆಳೆ ಬೆಳಿತೇನೆ ಅಂತ ಸುಳ್ಳು ಹೇಳಿ ನಂಬಿಕೆ ಮೋಸ ಮಾಡ್ತೀನೋ? ನಿನ್ ಹೆಂಡತಿ ಹೇಳಿದಲ್ಲ ನನಗೆ, ಅವ್ಳ ಮಾತು ಕೇಳಿಲ್ಲ, ನಿನ್ನ ನಂಬಿದ್ನಲ್ಲೋ ಏನೋ ಮಾಡ್ತಾನ ಅಪ್ಪನ ಜಮೀನಲ್ಲಿ ಅಂತ. ಲೇ, ನಿನ್ ಮಕ್ಕಳು ಸಾಕೋ ಯೋಗ್ಯತೆ ಇಲ್ಲ, ನಿನ್ ಮಗಳನ್ನ ನಾನೇ ಸಾಕ್ಬೇಕಣ. ಅವಳು ಬಟ್ಟೆ ಬರೆ ಊಟ ಎಲ್ಲ ನಾನೇ ಕೊಡ್ತಿರೋದು, ನಿನ್ ಹೆಂಡತಿಗೂ ಅಷ್ಟೇ. ಏನಕ್ಕೋ ಮದುವೆ ಆಗಿದೆಯಾ? ಜವಾಬ್ದಾರಿ ಬೇಡ? ಅಲಾಯಕ್, ಈಗ 50,000 ರೂಪಾಯಿ ತಂದು ಇಸ್ಪಿಟ್ ಆಟದಲ್ಲಿ ಹಾಕಿದ್ಯಲ್ಲ, ನಾಚಿಕೆ ಆಗೋದಿಲ್ಲ? ಅಯೋಗ್ಯ ತಗೊಂಬಂದ ವರ್ಷ ನನ್ನ ಮಗನ ದುಡ್ಡು ತಿನ್ನೋದನ್ನ ಕಲಿ, ಸ್ವಲ್ಪ ಜವಾಬ್ದಾರಿ ಕಲ್ಕೋ. ನಿಮಗೆಲ್ಲ ನಿಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿ ನೋಡ್ಕೊಂಡು ಇರಕ್ಕಾಗೋದಿಲ್ಲಲ್ಲ? ಇಸ್ಪಿಟ್ ಆಟ ಆಡ್ತೀರಿ, ನಾಚಿಕೆ ಆಗೋದಿಲ್ಲ? ನನ್ನ ಕೂಳು ತಿಂದು ಬದುಕಿದ್ಯಾ, ನಾಚಿಕೆ ಆಗ್ಬೇಕು ನಿನಗೆ. ಹೊಡೆದ್ಬಿಟ್ಟ ಕಣ, ಊರು ಮುಂದೆ ಹೊಡೆದ್ಬಿಟ್ಟ. ನೋಡ ನನ್ನ ಮಗ ನನ್ನೇ ನೋಡ್ಕೊಂಡು ನಿಂತಾನೆ. ಕಚ್ಚಿಮ್ಮ ನನ್ನ ಮಕ್ಕಳೆಲ್ಲ ನಾನು ಮಾಡ್ಕೊಳ್ಳೋದಾದ್ರು. ನೀನೇನಕ್ಕೆ ಅವ್ನು ನೋಡಕ್ ಹೋಯ್ತಿದ್ಯಾ? ಸುಮ್ಮನೆ ಕುಡಿಲ್ಲ? ಬೆಳಿಬೇಕಣ, ಬೆಳೆದು ತೋರಿಸ್ಬೇಕು. ಬೆಳಿತೀನಿ ಬೆಳಿತೀನಿ ಅಂದ್ರೆ ಬಂಡವಾಳಕ್ಕೆ ಎಲ್ಲಿ ಹೋಯ್ತೀಯ? ಕಾಸು ಬೇಡವಾ? ಉದ್ರಿ ಬಿಡುತ್ತಾ ಕಾಸು? ಏನ ಹೇಳ ನೀನೆ? ಒಂದ್ ಕೆಲಸ ಮಾಡ್ಬೋದು, ಜಮೀನ್ ಮೇಲೆ ಸಾಲ ತೆಗಿ.
ಕೊಟ್ಬಿಡ್ತಾರ ಸಾಲ, ಯಾಮನ ಕೊಡ್ತಾರ ಸಾಲ. ಏನ್ ದಡಂತರ ಮಾತಾಡ್ತಿದ್ಯಾ? ನಮ್ಮ ಅಪ್ಪ ಮಾಡಲ್ವಾ? ಹೋಗಿ ಜಮೀನ್ ಮೇಲೆ ಸಾಲ ತರ್ತಾನೆ, ಲಾಭ ಬಂದ್ಮೇಲೆ ತೀರಿಸ್ತಾನೆ, ಅಷ್ಟೇ. ನನ್ನ ಹೆಸರಲ್ಲಿ ಐತಾ ಸಾಲ ಮಾಡಕ್ಕೆ? ನನ್ನ ಹೆಸರಲ್ಲಿ ಏನೂ ಇಲ್ಲ ಅಲ್ಲಿ. ಏನೆಲ್ಲ ಹೇಳ್ತಿದ್ಯಾ? ಎಲ್ಲ ನಮ್ಮ ಅಣ್ಣನ ಹೆಸರಲ್ಲಿ ಐತೆ. ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಜಾಗ ಮಾಡಿಟ್ಟಿರೋದು? ನಿನ್ ಭಾಗದ ನೀನ್ ಕೇಳಪ್ಪ, ಪಾಲ್ ಕೇಳ ಆಸ್ತಿದು. ನೀನ್ ಆಗ್ದಲ್ಲಿರೋ ಮಾತು ಹೇಳ್ಚಲಿ. ಏನ್ ಆಗ್ದಿರೋ ಮಾತು? ಅದೆಲ್ಲ ಆಗಲ್ಲ. ಏನ್ ಅವನ ಆಸ್ತಿನ ಕೇಳುವನ್ನ? ನಿಮ್ಮ ಅಪ್ಪ ಮಾಡಿರೋ ಆಸ್ತಿಲಿ ನಿನ್ ಭಾಗದ ಏನ್ ಬರ್ತೈತೆ ಅದನ್ನ ಕೇಳು. ನೀನ್ ಏನೇನ್ ಹೇಳ್ತಿಲ್ಲ ಏನು? ಏನ್ಲ ಇದೇ ನಿಮ್ಮ ಅಣ್ಣಂದು ಸ್ವಯಾರ್ಜಿತ ಆಸ್ತಿನ? ಪಿತ್ರಾರ್ಜಿತ, ನಿಮ್ಮ ಅಪ್ಪ ಮಾಡಿಟ್ಟಿರೋದು. ನಿನಗೆ ಅಂತ ಇಷ್ಟು ಭಾಗ ಇರ್ತದೆ, ಆ ಭಾಗ ಹೋಗಿ ಕೇಳು, ಅದ್ರ ಮೇಲೆ ಸಾಲ ಮಾಡು, ಬಂಡವಾಳ ಹಾಕು, ಲಾಭ ಬಂದ್ಮೇಲೆ ತೀರ್ಸು, ಆರಾಮಾಗಿ ಬದುಕ್ಬೋದು. ಇದಕ್ಕಿಂತ ಒಳ್ಳೆ ಐಡಿಯಾ ಇನ್ನೇನ್ ಕೊಡ್ಲಿ ನಾನು ನಿಂಗೆ? ಕೇಳಿದ್ರು ಕೊಟ್ಬಿಡ್ತಾನ? ನಿಮ್ಮ ಅಣ್ಣನ ಎದುರುಗಡೆ ಹೋಗ್ಬಿಟ್ಟು ಅಮಾಯಕಂತರ ನಿಂತ್ಕೊಂಡು ಕೇಳಿದ್ರೆ ನಿಮ್ಮ ಅಣ್ಣ ಕೊಡಲ್ಲ. ಸ್ವಲ್ಪ ಜೋರಾಗಿ ಕೇಳು. ಕೊಡ್ಲಿಲ್ಲ ಅಂತ ಇಟ್ಕೋ, ಕೋರ್ಟ್ಗಾಕು. ಯಾಕೆ ಬರಲ್ಲ ನೋಡ್ತೀನಿ. ಸರಿ ಕಣ. ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು, ನಿಂತ್ಕೋ. ಏನ? ಆಸ್ತಿಲ್ ಪಾಲ್ ಬೇಕು ನನಗೆ. ಏನೋ? ನೀನ್ ಒಳಗ್ ಹೋಗು, ನಾ ಮಾತಾಡ್ತಿದ್ದೀನಲ್ವಾ. ಏನ್ ಬೇಕಂತೆ? ಹೇಳಿದಲ್ವಾ, ಸುಮ್ಮನೆ ಒಳಗೆ ಹೋಗ ನೀನು. ಏನೋ ಬೇಕು ನಿನ್ಗೆ? ಊರು ಮುಂದೆ ಹೊಡೆದಲ್ಲಪ್ಪ, ನನಗೆ ಮರ್ಯಾದೆ ಇಲ್ವಾ? ಸ್ವಾಭಿಮಾನ ಇಲ್ವಾ? ವಾ, ಮರ್ಯಾದೆ ಸ್ವಾಭಿಮಾನ. ನಾನು ತಿಂಗಳ ರೇಷನ್ ತಂದು ಕೊಡ್ತಿದ್ನಲ್ಲ, ಅದು ತಿನ್ಕೊಂಡುದ್ದೆ. ಅದಕ್ಕೇನಪ್ಪ ಪದೇ ಪದೇ ಹಿಂಗ ಅನ್ನಿಸ್ಯಲ್ಲ, ನಾನು ಕೊಟ್ಟಿದ್ದೀನಿ ಅಂತ. ಅದು ತೀರ್ಸ್ಬೇಕಲ್ಲ, ಅದಕ್ಕೆ ನನಗೆ ಪಾಲ್ ಬೇಕು. ವಾ, ನೀನ್ ಪಾಲ್ ಕೊಟ್ಮೇಲೆ ದುಡಿಮೆ ಮಾಡಿ ತೀರಿಸ್ತೀಯ? ದುಡಿತೀನ ಯಾವನ್ಗಾನ ಮಾರ್ತೀನೋ? ನಿನ್ಗೆ ಅದೆಲ್ಲ ಯಾಕೆ? ನನ್ ಪಾಲ್ ನನಗೆ ಕೊಡು ಅಷ್ಟೇ. ಮಾರಾಟ ಮಾಡ್ಲಿಕ್ಕೆ ಭೂಮಿ ಬೇಕಾ? ಏಯ್, ಅದು ಪಿತ್ರಾರ್ಜಿತ ಆಸ್ತಿ ಕಣ. ಅದಕ್ಕೆ ಪಿತ್ರಾರ್ಜಿತ ಆಸ್ತಿಲಿ ನನಗೂ ಭಾಗ ಬರ್ಬೇಕು, ಅದಕ್ಕೆ ನಾನು ಕೊಡು ಅಂತ ಕೇಳ್ತಾ ಇರೋದು. ಏಯ್, ನಿನ್ನ ಬಡಿಲಿಕ್ಕೆ ನನಗೂ ಹಕ್ಕಿದೆ ಕಣ. ಬಡಿಯೋದೆಲ್ಲ ಅದು ಹೋಯ್ತು. ನನ್ಗೆ ಅದೆಲ್ಲ ಮಾತಾಡ್ಬೇಡ. ನನ್ನ ಆಸ್ತಿ ನನ್ಗೆ ಬೇಕು, ಸುಮ್ನೆ ಕೊಡು ಅಷ್ಟೇ. ಕೊಡೋದಿಲ್ಲ. ಏನು ಮಾಡ್ತೀಯ? ಕೊಡೋದಿಲ್ವಾ? ಇಲ್ಲ, ನನಗೂ ಕೋರ್ಟ್ ಗೊತ್ತು, ನಾನು ಹೆಂಗ್ ತಗೋಬೇಕು ಅಂತ ನನ್ಗೆ ಗೊತ್ತು. ನನ್ ಪಾಲ್ ಬೇಕಷ್ಟೇ. ಅವನಿಗೇನ್ ಕೈ ಕಾಲಿಲ್ವಾ? ಅವ್ನ ಏನ್ ಕೇಳ್ತಾನೆ ಕೊಟ್ಬಿಡೋದಲ್ವಾ? ಜಮೀನ್ ತಗೊಂಡು ಏನ್ರಿ ಮಾಡ್ತೀರಾ? ಅದು ಹಾಗಲ್ಲ ಕಣೆ. ಹೊತ್ತು ನನ್ನ ಮೇಲೆ ಕೈ ಮಾಡಿ ನನಗೆ ಎದುರು ಮಾತಾಡಿದವನೆಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡಿದವನಲ್ಲ. ನೋಡ್ದಲ್ಲ ಇವತ್ತು ಹೆಕ್ ಹೋಗಾಡ್ಕತ್ತ. ಅಪ್ಪನಿಗೆ ಅವನ ಮೇಲೆ ಬಲು ಪ್ರೀತಿ. ಅವನ ಪ್ರೀತಿನೇ ಅವನ್ ಹಿಂಗ್ ಬಾಡ್ತು. ಸೌಂದರ್ಯ ಆಗ್ಬಿಟ್ಟ. ಅವನ ತಲೆಗೆ ವಿದ್ಯೆ ಹತ್ಲಿಲ್ಲ. ಅವನ್ ಶಾಲೆ ಬಿಟ್ಟ, ನಾನು ಓದಿದೆ. ಅವನ್ ಚೆನ್ನಾಗ್ ನೋಡ್ಕೊ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿದ್ದ. ಅವನಿಗೆ ಜವಾಬ್ದಾರಿ ಬರೋ ತನಕ ಮದುವೆ ಮಾಡೋದ್ ಬೇಡ ಅಂದೆ. ಅಪ್ಪ ಕೇಳಲಿಲ್ಲ. ಪಾಪ ಆ ಹುಡುಗಿಗೂ ಸಮಸ್ಯೆ, ಒಂದ್ ಮಗು ಬೇರೆ ಇದೆ.
ಅಪ್ಪ ಕಡ್ಡಿ ಜೇನ್ ತಂದ್ರೆ ಅವನಿಗೆ ಮುಕ್ಕಾಲು ಪಾಲ್ ಕೊಡ್ತೀನಿ. ಅಷ್ಟು ಪ್ರೀತಿಕನೇ ಅವನ ಮೇಲೆ. ನಾನು ಅಷ್ಟೆ, ಊರಿಗೆ ಹೋದಾಗೆಲ್ಲ ಅವ್ನು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ. ಅವನ ಖರ್ಚಿಗೆ ಕಾಸು ಕೊಟ್ಟು ಬರ್ತಿದ್ದೆ. ಅದಕ್ಕೆ ಅವನು ಹಿಂಗಾದ. ಈಗ ಪಾಲ್ ಕೇಳ್ತಿದ್ದ. ಅಲ್ಲ, ಕೊಡೋದು ದೊಡ್ಡದಲ್ಲ. ಅವನಿಗೆ ಬಿಟ್ಟು ಬಂದಿದ್ದೆ ಎಲ್ಲ ಆಸ್ತಿನ. ಆಗ್ಲಿ, ಅವ್ರಿಗೇನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಮಾಡ್ತೀನಿ. ನಾಳೆ ಬರ್ತೀನಿ ಅಂದಿದ್ದಾನಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ನಿಂದೇನು? ಏನ್ ಜಮೀನೆಲ್ಲ ಬರ್ಕೊಟ್ಟಿದ್ದೆ? ಅವನೇ ಬಂದು ಪಾಲ್ ಕೇಳಿದ, ತಗೊಂಡ್ಬಿಡ್ಲಿ ಅಂತ ಕೊಟ್ಟೆ ಎಲ್ಲ. ನೋಡಂತ ಯೋಚನೆ ಮಾಡು. ಇನ್ನು ಮಕ್ಕಳ ಎಲ್ಲ ಐತೆ, ಊರಿಗೆ ಹೋದಾಗ ಏನಾದ್ರು ಬೇಕಲ್ಲ ನಿನ್ಗೂ ಒಂದು ಹೇಳ್ಕೊಳಕ್ಕೆ. ಮನೆ ಇರುತ್ತೆ ಊರಲ್ಲಿ, ಜಮೀನ್ ಮಾತ್ರ ಕೊಟ್ಟಿದ್ದು. ಮನೆ ಇರುತ್ತೆ ಅಂತ ಅಪ್ಪನ ಆಸ್ತಿ ಅಂತ ಒಂಚೂರು ಉಳಿಸ್ಕೋಬೇಕು ತಾನೆ. ಅಪ್ಪ ಓದಿಸಿದಕ್ಕೆ ನೌಕರಿ ಸಿಕ್ಕಿದ್ದಲ್ಲ. ಆಯ್ತು, ಇನ್ನೊಂದು ಯೋಚನೆ ಮಾಡಂಗಿದ್ರೆ ನೋಡು. ಇಲ್ಲ ಮಾಡಿಬಿಡು, ಅವನಿಗೆ ಇರ್ಲಿ ಅದು. ನನಗೇನು ಬೆಂಗಳೂರಲ್ಲಿ ಮನೆ ಇದೆ, ನೌಕರಿ ಇದೆ. ನೋಡಪ್ಪ, ಇದ್ರ ಮೇಲೆ ನಿನ್ನಿಷ್ಟ. ಮಾಡು, ಅದು ಮಾಡ್ತೀನಿ. ಮಾಡು. ನಾಲ್ಕು ಜನರ ಎದುರಿಗೆ ಹೊಡೆದ್ ನಿನ್ಗೆ ಅವಮಾನ ಆಗಿ ಪಾಲ್ ಕೇಳ್ತಿದ್ಯಲ್ಲ. ಅದೇ 4 ಜನರ ಎದುರಿಗೆ ನಿನ್ಗೆ ಅನ್ನ ಹಾಕಿದ್ದು, ನಿನ್ನ ಮಗಳಿಗೆ ಬಟ್ಟೆ ಬರೆ ಕೊಡ್ಸಿದ್ದೆ, ಆಗ ಅವಮಾನ ಆಗ್ತಿದ್ದಿಲ್ಲ. ಅಚ್ಕೆ ಆಗುತ್ತೆ. ಆಯ್ತು, ನಿನ್ ಪಾಲ್ ಕೊಡ್ತೀನಿ. ಆದ್ರೆ ನಾಳೆಯಿಂದ ನೀ ನನ್ನ ಸುದ್ದಿಗೆ ಬರ್ಬೇಡ. ನಾನು ಅಷ್ಟೆ, ನಿನ್ ವಿಷಯಕ್ಕೆ ತಲೆ ಹಾಕೋದೆ. ನಿನ್ ಮಗಳನ್ನ ಚೆನ್ನಾಗಿ ಓದಿಸು. ಅಪ್ಪ ಮಾಡಿದ ಜಮೀನಿದು. ನೀನ್ 2 ಎಕರೆ ಕೇಳಿದ್ಯಲ್ಲ, ಅದು 4 ಎಕರೆ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ಇದನ್ನ ರಿಜಿಸ್ಟರ್ ಮಾಡಿಸ್ಲಿಕ್ಕೂ ಖರ್ಚಾಗ್ತಿತ್ತು, ಅದನ್ನು ಕೊಡೋಕ್ಕೂ ಆಗ್ತಿದ್ದಿಲ್ಲ ನಿನ್ ಕಡೆಯಿಂದ.
ನಾನೇ ಕೊಟ್ಟಿದ್ದೀನಿ, ಅದನ್ನೇನು ಕೊಡೋದು ಬೇಡ. ತಗೋ, ಅಪ್ಪನ ಜಮೀನು ಕಳ್ಕೋಬೇಡ. ಎಲ್ಲೋದೆ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಬಂದು ಒಬ್ಬನೇ ಕುತ್ಕೊಂಡು ಎಣ್ಣೆ ಹೊಡಿತಿದ್ಯಾ. ಏನ್ ಜನ ಗುರು ನೀನು. ಸಗಣ, ನಮ್ಗೊಂದ್ 90. ಯಾಪ ಆಗ್ಲೇ 2 ಮುಗಿಸ್ಬಿಟ್ಟಿದ್ಯಾ? ಜೋರಾಗಿದೆ. ನಡೆಯುತ್ತೆ, ಚೆನ್ನಾಗಿ ಕಾಸು ಹೊಡೆದಿದ್ಯಾ ಅನ್ಸುತ್ತೆ. ಇದಕ್ಕೆ ನಿಧಾನಕ್ಕೆ ಏನಾಯ್ತು? ಯಾಕೋ ಅಯ್ಯ ಏನಾಯ್ತು? ಸರಿ ಇಲ್ಲ ನೀನು. ನೀನು ನೀನ್ ಏನಿಲ್ಲ ಕೇಳ್ತಿರ್ಲಿಲ್ಲ, ಭಾಗದ ಕೇಳ್ತಿರ್ಲಿಲ್ಲ ಅವನ್ನ. ಕೊಟ್ಬಿಟ್ಟು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟ. ನನ್ನ ಮಾತಾಡ್ಸ್ಬಾರ್ದಂತೆ. ನೀನು ಮನುಷ್ಯ ನೀನು ಅದೇ ಸಂಬಂಧ ಮಾಡ್ಬಿಟ್ಟಲ್ಲ ನೀನು. ನನಗೆ ಏನ ಮಾಡ್ಲಿ ಈಗ? ಮನುಷ್ಯನಲ್ಲ ನೀನು. ಘೋರ ಮಾಡ್ಬಿಟ್ಟು ಆಗ್ತಿಲ್ಲ ಒಬ್ಬ ನನ್ನ ಮಗ ನೀನು. ನಿನ್ ಮಾತಾಡ್ ಕೇಳಬೇಕಾಗಿತ್ತು ಕೇಳ. ನಿನ್ ಮಾತು ಕೇಳಿ ಅಂತ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ನಾನು. ಸಂಬಂಧನ ಪ್ರಾಣ ಬಿಡೋಣ ಅಣ್ಣ. ಮಾತಾಡ್ಸಲಿಲ್ಲ, ಮನುಷ್ಯನಲ್ಲ ನೀನು. ಅದೇ ಏನು ತಗೋ ಅದೇ ತಗೊಳಮ್ಮ. ಇದೇನಂತಂದೆ? ಚಿಕ್ಕಿ ಪುಟ್ಟಿ ಕೂರು. ಏನಾಗಿದೆ ನಿಂಗೆ ಇವತ್ತು? ನಾನ್ ತಪ್ಪು ಮಾಡ್ಬಿಟ್ಟೆ ಪತಿ. ದಿನ ಅದೇ ತಾನೇ ಮಾಡೋದ್ ನೀನು. ಇವತ್ತೇನ್ ಮಾಡ್ದೆ? ಅಣ್ಣನ ಹತ್ರ ಪಾಲ್ ಕೇಳ್ಬಿಟ್ಟೆ. ಅಯ್ಯೋ ದೇವ್ರೆ, ನಿಂಗೆ ಏನ್ ಬರ್ಬಾರ್ದು ಬಂದಿದೆ? ಯಾಕೆ ನಮ್ ಹೊಟ್ಟೆ ಉರ್ಸಿ ಸಾಯಿಸ್ತೀಯ ಯಾವಾಗ್ಲೂ? ಪಾಪ ಆ ಮನುಷ್ಯನ ಹತ್ರ ಹೋಗಿ ಹೋಗಿ ಆಸ್ತಿ ಪಾಲ್ ಕೇಳಿದ್ಯಲ್ಲ, ಅದ್ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಜನ್ಗಲ್ ಉದ್ಧಾರ ಆಗಲ್ಲ ನೀನು. ಊರ ಮುಂದೆ ಹೊಡೆದ ಅನ್ನೋ ಕೋಪಕ್ಕೆ ನಾನು ಪಾಲ್ ಕೇಳಿದೆ ಅಣ್ಣನ ಹತ್ರ. ನಿನ್ ಒಳ್ಳೇದಕ್ಕೆ ತಾನೇ ಹೊಡೆದಿದ್ದು. ಅದಕ್ಕೋಗಿ ಯಾರಾದ್ರೂ ಆಸ್ತಿ ಪಾಲ್ ಕೇಳ್ತಾರ?
ಆದ್ರೆ ಅವನು 4 ಎಕರೆ ನನಗೆ ಬರ್ಕೊಟ್ಟವನೆ. ಅಂತ ಮನುಷ್ಯನ ಹತ್ರ ಹೋಗಿ ಹಿಂಗಾದ್ರೂ ಮನ್ಸು ಬಂತು ನಿಂಗೆ ಕೇಳಕ್ಕೆ? ಚಿಕ್ಕ ಹುಡುಗನಿಂದ ನನ್ನ ಎತ್ತು ಸಾಕಿದನು, ಬೆಳೆಸಿದನು. ನಾನು ಪಾಲ್ ಕೇಳ್ಬಿಟ್ಟು ಎಂತ ತಪ್ಪು ಮಾಡಿದೆ ಅಂತ ಈಗ ಅನಿಸ್ತಾ ಇದ್ ಕಡೆ. ನಾನು ಕೇಳಬಾರ್ದಾಗಿತ್ತು. ನಿನ್ ಸವಾಸನೆ ಬೇಡ, ನನ್ ಮಾತಾಡ್ಸ್ಲು ಬೇಡ ಅಂತ ಅಂದ ಕಡೆ. ಇನ್ ಯಾರಿದ್ದಾರೆ ನಮ್ಗೆ? ಕೆಲಸ ಮಾಡೋಣ, ಹೊತ್ತರನೆ ಎದ್ದು ಅವ್ರ ಮನೆಗೆ ಹೋಗಿ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ ಬಂದ್ಬಿಡೋಣ. ನಮ್ಗೆ ಯಾವ್ದೂ ಬೇಡ. ಕೂಲಿನೋ ನಾಲಿನೋ ಮಾಡಿ ನಾನೇ ತಂದು ಹಾಕ್ತೀನಿ ನಿಂಗೆ. ತಿನ್ಕೊಂಡ್ ಮನೇಲಿ ಆರಾಮಾಗಿ ಬಿದ್ದಿಡು ನೀನು. ಬೇಡ ಕಡೆ. ನಾನು ಅವನ ಹತ್ರ ದುಡ್ಡು ಇಸ್ಕೊಬಂದಿದ್ದು ಟೊಮೊಟೊ ಬೆಳಿತೀನಿ ಅಂತ. ಆದ್ರೆ ನಾನು ಅದನ್ನ ಮಾಡ್ಲಿಲ್ಲ. ಈಗ ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರೆ ಅವನ್ನ ನಂಬಲ್ಲ. ಅದೇ ಜಾಗದಲ್ಲಿ ಕಷ್ಟಪಟ್ಟು ಏನಾದ್ರು ಬೆಳೆದು ತೋರಿಸ್ದಾಗ್ಲೆ ಅವನಿಗೆ ನನ್ನ ಬಗ್ಗೆ ನಂಬಿಕೆ ಬರೋದು. ಆ ಸಲನು ಹಿಂಗೆ ಹೇಳ್ದೆ, ಎಲ್ಲ ದುಡ್ಡು ತಗೊಂಡೋಗಿ ಇಸ್ಪಿಟಿಗೆ ಹಾಕ್ ಬಂದೆ. ಈ ಸಲನು ಹಂಗೆ ಮಾಡದ್ ನೀನು. ಇಲ್ಲ ಪದ್ದು, ನಂಬು. ಇನ್ಯಾವತ್ತು ಆ ಇಸ್ಪಿಟ್ ಆಟಕ್ಕೆ ಹೋಗಲ್ಲ. ನಾನು ಕಷ್ಟಪಟ್ಟು ಏನಾದ್ರು ಮಾಡ್ತೀನಿ. ನೀ ಬದ್ಲಾಗ್ತಿ ಅಂದ್ರೆ ಹೇಳು, ನಾನು ನಿನ್ ಜೊತೆ ಬಂದ್ ಕೆಲ್ಸ ಮಾಡ್ತೀನಿ. ಆದ್ರೆ ಆ ಸಲ ಮಾಡ್ದಂಗ್ ಮತ್ತೆ ಮಾಡ್ಬೇಡ. ಯಾವತ್ತ ಇಷ್ಟು ಸವಸಕ್ಕೆ ಹೋಗಲ್ಲ ಕಣೆ. ನಾನು ನಂಬು, ಕಷ್ಟಪಟ್ಟು ಕೆಲಸ ಮಾಡೋಣ. ಆ ಮಗಿನ ಮುಖ ನೋಡಿ ಯಾರು, ನೀನ್ ಬದ್ಲಾಗು. ಇಲ್ಲ ಪದ್ದು, ಬದಲಾಗ್ತದೆ. ಯಾವತ್ತ ಇಸ್ಬಿಟ್ಟು ಹೋಗಲ್ಲ ನಾನು. ಸರಿ, ಹೊತ್ತಾರೆ ಅದಕ್ಕೇನ್ ಬೇಕೋ ಮಾಡೋಣ. ಈ ಮನಿಗ ಜಮೀನಲ್ಲಿ ವ್ಯವಸಾಯ ಮಾಡ್ರ ಅಂತ ಬಡ್ಕೊಂಡೆ ಎಲ್ಲ ಕಳ್ಕೊಂಡು ಈಗ ಬಂದ್ ನಿಂತ್ಕೊಂಡವನ. ಅಪ್ಪ ಮಾಡಿರೋ ಬಂಗಾರದಂತ ಜಮೀನ್ ಐತೆ, ದುಡ್ಕೊಂಡ್ ತಿನ್ನಕ್ಕೆ ಏನ್ರ ರೋಗ ನಿಮ್ಗೆ? ಇವಾಗ ಮಾಡ್ತೀನಿ ಅಂತ ಬಂದವನಲ್ವಾ, ಅದ್ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಒಂಚೂರು ಹೇಳ್ಕೊಡು, ಮಾಡ್ತಾನೆ. ಏನಾಗ್ತೀಯ ಜಮೀನಲ್ಲಿ? ಅಣ್ಣ ಟೊಮೊಟೊ ಹಾಕೋಣ ಅನ್ಸ್ತೀನಿ. ನಾನು ಹೇಳೋ ಕಡೆ ಗೊಬ್ಬರ, ಔಷಧಿ, ಸಸಿ ತಂದು ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು. ಇಲ್ಲಣ್ಣ, ನೀವ್ ಹೇಳ್ದಂಗೆ ಮಾಡ್ತೀರಣ್ಣ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಲೋನ್ ಸ್ಯಾಂಕ್ಷನ್ ಮಾಡಿಸ್ತೀನಿ. ನೋಡೋ, ಕಂತು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ಬೇಕು. ಬ್ಯಾಂಕ್ ಮ್ಯಾನೇಜರ್ ಇಂದ್ರ ಫೋನ್ಗೆ ಏನಾದ್ರು ಬಂದ್ರೆ ಅಷ್ಟೇ. ಸಸಿ ಮಾತ್ರ ಹಿತಕಾರಿನಲ್ಲೇ ತರಬೇಕು. ಸರಿ ಅಣ್ಣ. ಜ್ಞಾಪಕ ಇಟ್ಕೋ. ಸರಿ ಅಣ್ಣ.
ಹಲೋ ಮೇಷ್ಟ್ರೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗೌಡ್ರೆ, ನೀವು? ಹಾಂ, ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಊರ್ ಕಡೆ ಬರಲೇ ಇಲ್ಲ? ಓ, ಇಲ್ಲೇ ಸ್ಕೂಲಲ್ಲಿ ಕೆಲಸ ಜಾಸ್ತಿ ಗೌಡ್ರೆ, ಆಯ್ತಾ ಇಲ್ಲ ಬರಕ್ಕೆ. ಆಮೇಲೆ ವಿಷಯ ಗೊತ್ತಾಯ್ತು, ಭಾಗ ಆದ್ರಂತೆ. ಏನಿಲ್ಲ ಗೌಡ್ರೆ, ನನ್ನ ಪಾಲನ್ ಕೇಳಿದ, ಕೊಟ್ಬಿಟ್ಟೆ. ಇವಾಗ ನಿಮ್ಮ ತಮ್ಮ ಇಸ್ಪೀಟ್ ಆಡೋದ್ನೆಲ್ಲ ಬಿಟ್ಬಿಟ್ಟು ಭಾಳ ಚೆನ್ನಾಗಿ ಟೊಮೊಟೊ ಬೆಳೆದವನೆ. ಅವನು ನನ್ನ ಮಗ ಸೇರಿಕೊಂಡು ತುಂಬ ಚೆನ್ನಾಗಿ ಬೆಳೆದವ್ರೆ. ನಾನು ಹೇಳ್ಕೊಟ್ಟಂಗೆ ಯಾವ್ಯಾವ ಬೀಜ ಹಾಕಬೇಕು, ಔಷಧಿ ಹಾಕಬೇಕು ಅಂತ ನೀವು ಬಂದು ನೋಡ್ಕೊಂಡು ಹೋಗಿ ಒಂದ್ಸಲ. ತಮಾಷೆ ಮಾಡಬೇಡ್ರಿ ಗೌಡ್ರೆ, ಅವನದೇನು ಬೆಳೆಯೋ ಮುಖ ನಾವು. ಇಲ್ಲ ಮೇಷ್ಟ್ರೆ, ನೀವು ಬನ್ನಿ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದವನು ಗೊತ್ತಾ. ನಾನು ಅಷ್ಟು ಚೆನ್ನಾಗಿ ಬೆಳೆದಿಲ್ಲ. ನಿಜ ಹೇಳ್ತಿದ್ರ ಗೌಡ್ರೆ? ಹೌದು, ಫಸಲು ತುಂಬ ಜೋರಾಗಿ ಬಂದೈತೆ. ಸರಿ ಗೌಡ್ರೆ, ಬರ್ತೀನಿ, ನಾಳೆನೇ ಬರ್ತೀನಿ ಗೌಡ್ರೆ. ಆಯ್ತು. ಹೆಸರು ನಿಮ್ಮ ಮಗನ ಬೆಳೆದಿರೋದು? ಹೌದು, ನಾನೇ ಎಲ್ಲ ಹೇಳ್ಕೊಟ್ಟೆ. ಭಾಳ ಚೆನ್ನಾಗಿ ಬೆಳೆದವನೆ, ಒಳ್ಳೆ ಫಸಲು ಬಂದೈತೆ. ಹೌದಾ? ನಮ್ಗೆ ಗೊತ್ತೇ ಇಲ್ಲ. ಬನ್ನಿ ನೋಡಿ ಒಂದ್ಸಲ, ಭಾಳ ಚೆನ್ನಾಗಿ ಬೆಳೆದವನೆ. ಸರ್? ಹಾ ಮೂರ್ತಿ, ಏನು ಸರ್ ಫೋನ್ ಮಾಡಿಬಿಟ್ಟಿದ್ದೀರಾ? ನಾಳೆ ನಾನು ಸ್ವಲ್ಪ ಲೇಟ್ ಆಗಿ ಶಾಲೆಗೆ ಬರ್ತೀನಿ. ಯಾಕೆ ಸರ್? ಕಾರಣ ಇತ್ತು ಮೂರ್ತಿ. ನಿನಗೆ ನನ್ನ ತಮ್ಮನ ಬಗ್ಗೆ ಹೇಳ್ತಿದ್ದಲ್ಲ, ಅವನು ಈಗ ಬದಲಾಗಿದ್ದಾನಂತೆ ಮೂರ್ತಿ. ತುಂಬ ಒಳ್ಳೇದಾಯ್ತಲ್ಲ ಸರ್. ನಮ್ಮ ಊರಿನ ಗೌಡ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಅವನು ಹೊಲದಲ್ಲಿ ಟೊಮೊಟೊ ಬೆಳೆದ್ಬಿಟ್ಟಿದ್ದಾನೆ. ಹೋಗಿ ಬನ್ನಿ ಸರ್. ಹಾಂ, ಪ್ರೇಯರ್ ಮುಗು ಅಷ್ಟೊತ್ತಿಗೆ ಬರ್ತೀನಿ. ಹೆಚ್ಚು ಕಡಿಮೆ ಪ್ರೇಯರ್ ಮುಗಿದಾದ್ಮೇಲಾದರೂ ಬರ್ತೀನಿ. ಹಾಂ ಆಯ್ತು ಸರ್. ಆಗಲಿ ಮೂರ್ತಿ. ಸರ್ ಟೀ ತರಲ್ಲ? ಟೀ ಬೇಡ, ಸಂಜೆ ಸಿಗುತ್ತೆ. ಸರ್ ಇವತ್ತು ಸಂಜೆ ಜೋರಾಗಾದ್ರೆ
ಇಷ್ಟೊಂದು ಗಾಡಿ ಬಂದವೆ ನಮ್ದು ತಗೊಂತಾರೇನಲ್ಲ? ನಾವು ಒಳಗಡೆ ಮಾರ್ಕೆಟಲ್ಲಿ ನೋಡ್ಬೇಕು, ನೀನು ಲೈನಾಗಿ ನಿಂತಿರ್ತವೆ. ನಿಂಗೆ ಏನು ಒಂದೇ ಬೆಳೆನಾ ಇನ್ನೊಂದು ಬೆಳೆ ಬೆಳೆಯಲ್ಲ ಇನ್ನೆಲ್ಲ ಇಲ್ಲಿಗೆ ಮುಗ್ದೋಯ್ತಾ?